ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಸ್ಪಷ್ಟವಾಗಿ ಮಾತಾಡಿ ಅವರಿಗೆ ಬೇಕಾದ ಆಲೋಚನೆಗಳನ್ನು ಕರ್ತನು ಕೊಡಲಿ. ನಾವೆಲ್ಲರೂ ತೆಗೆದುಕೊಳ್ಳೋಣ ಈ ದಿನದ ಧ್ಯಾನಕ್ಕಾಗಿ ಆದಿಕಾಂಡ 19ನೇ ಅಧ್ಯಾಯ. ಆದಿಕಾಂಡ 19ನೇ ಅಧ್ಯಾಯ 4ನೇ ವಚನದಿಂದ ಓದ್ಕೊಂಡ್ಬನ್ನಿ. ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ ಈ ರಾತ್ರಿ ನಿನ್ನ ಬಳಿಗೆ ಬಂದು ಮನುಷ್ಯರು ಎಲ್ಲಿ, ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ ನೋಡ್ರಿ, ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ, ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ ಈ ರಾತ್ರಿ ನಿನ್ನ ಬಳಿಗೆ ಬಂದವರು ಮನುಷ್ಯರು ಎಲ್ಲಿ, ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರೊಡನೆ ಕೆಟ್ಟ ಕಾರ್ಯಗಳು ಮಾಡಬೇಕಂತೇಳಿ ಜನರು ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಲಾಸ್ಟ್ ಟೈಮ್ನಲ್ಲಿ ನಾನು ನಿಮಗೆ ಹೇಳಿದೆ. ನಾನು ಕೆಲವೊಂದು ಮನೆಯಲ್ಲಿ ಕೋಟೇಜ್ ಮೀಟಿಂಗ್ನಲ್ಲಿ ದೇವರ ಈ ವಾಕ್ಯ ಕೊಟ್ಟಿದ್ದು. ನಾನು ಹೇಳಿದೆ, ದೇವರ ಅನುಮತಿ ಕೊಟ್ಟರೆ ನಾನು ಈ ವಾಕ್ಯವನ್ನು ಭಾನುವಾರ ನಿಮ್ಮ ಮಧ್ಯದಲ್ಲಿ ಹಂಚಲಿಕ್ಕೆ ಇಷ್ಟಪಡ್ತೀನಿ ಅಂತ. ಹಲ್ಲೆಲೂಯಾ. ಶತ್ರು ಕೆಲವೊಮ್ಮೆ ದೇವರ ಮಕ್ಕಳ ಕುಟುಂಬದಲ್ಲಿ ಅವಮಾನಗಳನ್ನು ತೆಗೆದುಕೊಂಡು ಬಂದು ಅವರ ಜೀವಿತವನ್ನು ಹೊರಗೆ ಹಾಕಬೇಕು, ಮನೆಯಿಂದ ಹೊರಗಡೆ ಹಾಕಬೇಕು, ಎಲ್ಲರೂ ನೋಡುವ ಹಾಗೆ ಮಾನ ಮರ್ಯಾದೆ ತೆಗಿಬೇಕಂತೇಳಿ ಶತ್ರು ಆಲೋಚನೆ ಮಾಡ್ತಾನೆ. ಆದರೆ ಆ ಶತ್ರುವಿನ ಆಲೋಚನೆಯನ್ನು ಬಡದೊಡೆಯುವಂಥ ಒಬ್ಬ ದೈವ ಸಾನ್ನಿಧ್ಯ, ಒಬ್ಬ ದೈವ ಕರ ನಮಗಾಗಿ ಉಂಟು ಅಂತೇಳಿ ಇವತ್ತು ದೇವರು ನಮಗೆ ಎಚ್ಚರಿಕೆಯನ್ನು ಕೊಡಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶತ್ರು ಈ ದಿನಗಳಲ್ಲಿ ನಿನ್ನ ಕುರಿತು, ನಿನ್ನ ಮನೆಯ ಕುರಿತು ಅವನು ಪದ್ಧತಿ ಮಾಡಿ, ಆಲೋಚನೆ ಮಾಡಿ, ನಿನ್ನ ಜೀವಿತವನ್ನು, ನಿನ್ನ ಕುಟುಂಬವನ್ನು, ನಿನ್ನ ಬದುಕನ್ನು ಮನೆಯಿಂದ ಹೊರಗಡೆ ತಂದು ಊರು ಜನರ ಮಧ್ಯದಲ್ಲಿಟ್ಟು ನಿನ್ನ ಮಾನ ಮರ್ಯಾದೆಯನ್ನು ತೆಗಿಬೇಕಂತೇಳಿ ಶತ್ರು ಆಲೋಚನೆ ಮಾಡುವಾಗ, ಆದರೆ ನೀನು ಧೈರ್ಯವಾಗಿರ್ಬೇಕಂತೇಳಿ ಕರ್ತನ ಆಲೋಚನೆ ಕೊಡ್ತಾ ಇದ್ದಾನೆ. ಕಾರಣ ಇದು, ಲೋಟನು ಅವನ ಮಾನ ಮರ್ಯಾದೆ ತೆಗಿಲಿಕ್ಕಾಗಿ, ಅವನನ್ನು ಬಹಿರಂಗಪಡಿಸುವುದಕ್ಕಾಗಿ, ಅವನ ಎಲ್ಲ ಕಾರ್ಯಗಳನ್ನು ಹೊರಗಿಟ್ಟು ಗೇಲಿ ಮಾಡುವುದಕ್ಕಾಗಿ ಶತ್ರು ಊರು ಪ್ಲಾನ್ ಮಾಡುವಾಗ ಅದರ ಮಧ್ಯದಲ್ಲಿ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ, ದೇವರಲ್ಲಿ ಆರಾಧನೆ ಮಾಡುವವನಾಗಿದ್ದ, ದೇವರನ್ನು ಎದುರು ನೋಡುವವನಾಗಿದ್ದ. ಅವನು ಅಬ್ರಹಾಮನ ಹಿಂದಗಡೆ ಹಿಂಬಾಲಿಸಿಕೊಂಡು ಬಂದವನಾಗಿದ್ದ. ಈ ಅಬ್ರಹಾಮನು ಯಾರು? ದೇವರ ಶಬ್ದವನ್ನು ಕೇಳಿ, ದೇವರ ಸ್ವರವನ್ನು ಕೇಳಿ ಅದನ್ನು ಹಿಂಬಾಲಿಸಿಕೊಂಡು ಬಂದಂಥವನಾಗಿದ್ದ ಅಬ್ರಹಾಮನು. ಈ ಅಬ್ರಹಾಮನು ದೇವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ. ಈ ಅಬ್ರಹಾಮನ ಹಿಂದಗಡೆ ತನ್ನ ತಮ್ಮನ ಮಗನಾಗಿರುವಂಥ ಲೋಟನು ಕೂಡ ಅಬ್ರಹಾಮನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ. ಅಂದರೆ ಈ ಅಬ್ರಹಾಮನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ ಅಂದರೆ ಅರ್ಥ ಏನು ಗೊತ್ತಾ? ದೇವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ ಅಂತ ಅರ್ಥ. ಯಾಕೆಂದರೆ ಅಬ್ರಹಾಮನು ಯಾರನ್ನೂ ಹಿಂಬಾಲಿಸಿಕೊಂಡು ಬರ್ತಾ ಇಲ್ಲ, ಅಬ್ರಹಾಮನು ದೇವರನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ. ಈಗ ದೇವರನ್ನು ಅಬ್ರಹಾಮನ ಹಿಂಬಾಲಿಸಿಕೊಂಡು ಬರುವಾಗ ಈಗ ಲೋಟನು ಕೂಡ ಅಬ್ರಹಾಮನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ. ಈಗ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಲೋಟನ ಮೇಲೆ, ಲೋಟನ ಕುಟುಂಬದ ಮೇಲೆ, ನೀತಿವಂತನ ಮೇಲೆ, ಭಯಭಕ್ತಿ ಉಳ್ಳವನ ಮೇಲೆ, ಪ್ರಾರ್ಥನೆ ಮಾಡುವವನ ಮೇಲೆ, ಆರಾಧನೆ ಮಾಡುವವನ ಮೇಲೆ ದುಷ್ಟ ಆತ್ಮನ ಕಣ್ಣು ಬೀಳ್ತಾ ಇದೆ. ಊರಲ್ಲಿ ಕ್ರಿಯೆ ಮಾಡೋ ದುರಾತ್ಮಗಳ ಕಣ್ಣು ಬೀಳ್ತಾ ಇದೆ. ಈಗ ಈ ಶತ್ರುವಿನ ಪ್ಲಾನ್ ಏನು ಗೊತ್ತಾ? ಹೇಗಾದರೆ ಮಾಡಿ ಲೋಟನನ್ನು ಮಾನ ಮರ್ಯಾದೆ ತೆಗಿಬೇಕು, ಅವನನ್ನು ಮನೆಯಿಂದ ಹೊರಗಡೆ ತರಬೇಕು, ಅವನ ಕಾರ್ಯಗಳನ್ನು ಮನೆಯಿಂದ ಈಚೆಗಡೆ ತರಬೇಕು, ಎಲ್ಲ ಜನಗಳ ಮುಂದಗಡೆ ಅವನ ತಲೆ ತಗ್ಗಿಸುವ ಹಾಗೆ ಮಾಡಬೇಕು, ಅವನ ತಲೆ ಎತ್ತುವ ಹಾಗೆ ಮಾಡಬಾರ್ದಂತೇಳಿ ಶತ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಶತ್ರು ಗೊತ್ತಿಲ್ಲ, ಆಲ್ರೆಡಿ ಒಂದಿನ ರಾತ್ರಿ, ಒಂದು ದಿನ ಮುಂಚೆನೆ ಅಲ್ಲಿ ಸ್ವರ್ಗದ ದೇವರು ಅವನ ಮನೆ ಒಳಗಡೆ ಇಳಿದು ಬಂದಿದ್ದಾರೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಅಬ್ರಹಾಮನ ಮನೆಗೆ ಹೋದಂತ ಅದೇ ದೇವರ ಲೋಟನ ಮನೆ ಒಳಗೂ ಕೂಡ ಒಂದು ರಾತ್ರಿಯ ಮುಂಚೆನೆ ಅವನು ಇಳಿದು ಬಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್.
ಆಲ್ರೆಡಿ ದೇವ್ರಿಗೆ ಗೊತ್ತಾಗಿದೆ ಏನೋ ಗೊತ್ತಿಲ್ಲ. ದೇವರು ಅವರ ಮನೆ ಮುಂದೆ ಹಾದು ಹೋಗ್ತಾ ಇರುವಾಗ ಲೋಟ ಹೇಳ್ತಾನೆ, ಸ್ವಾಮಿ ನೀನು ಇಲ್ಲಿವರೆಗೂ ಬಂದಿದ್ದೀಯ, ಆಗಿ ಹೋಗಬಾರ್ದು, ನನ್ನ ಮನೆ ಖಾಲಿ ಆಗಿದೆ, ನೀನು ನನ್ನ ಮನೆಗೆ ಬಂದು ಹೋಗಲೇಬೇಕು. ಅವನು ಬೇಡ್ತಾರೆ, ನೀನು ನನ್ನ ಮನೆಗೆ ಬರಲೇಬೇಕಪ್ಪ, ನನ್ನ ಮನೆಗೆ ಬರೆದ್ರೆ ನೀನು ಹಾಗೆ ಹೋಗಬಾರ್ದು ಸ್ವಾಮಿ ಅಂತೇಳಿ ದೇವರ ಹತ್ರ ಅವನು ಹೋರಾಟ ಮಾಡುವಾಗ ಆ ಹೋರಾಟವನ್ನು ಕೇಳಿ ದೇವರು ಒಂದು ದಿನ ಮುಂಚೆನೆ ಲೋಟನ ಮನೆ ಒಳಗಡೆ ದೇವರು ಇಳಿದು ಬಂದಿರ್ತಾರೆ. ಒಂದು ದಿನ ಮುಂಚೆನೆ ಲೋಟನ ಮನೆ ಒಳಗಡೆ ಸ್ವರ್ಗದ ದೇವರು ಇಳಿದು ಬಂದಿದ್ದಾರೆ. ಬಟ್ ಇದು ಯಾರು ಗೊತ್ತಿಲ್ಲ, ಶತ್ರು ಗೊತ್ತಿಲ್ಲ. ಶತ್ರುಗೇನು ಯಾರೋ ಬಂದಿದ್ದಾರೆ, ಶತ್ರುಗೇನು ಯಾರೋ ಬಂದಿದ್ದಾರೆ. ಹೆಂಗ ಒಂದೇಟಲ್ಲಿ ಎರಡು ಕಾಯಿ ಬೀಳ್ತದೆ. ಅವ್ರ ಮುಂದೆನೂ ಊರ ಜನರ ಮುಂದೆಯೂ ಇವ್ರ ಬದುಕನ್ನು ತೆಗೆದುಕೊಂಡು ಬಂದು ಊರ ಆಚೆಗಡೆ ಇಡಬೇಕು, ಮಾನ ಮರಿ ತೆಗಿಬೇಕು ಅಂತೇಳಿ ಶತ್ರು ಪ್ಲ್ಯಾನ್ ಮಾಡುವಾಗ ಶತ್ರುವೇ ನಿನ್ನ ಪ್ಲ್ಯಾನ್ ನಡೆಯಲ್ಲ. ಕಾರಣ ಅವರು ನಂಬಿಕೊಂಡು ಬಂದಿರೋದು ಅವರನ್ನಲ್ಲ, ಅವರ ಬಲವನ್ನಲ್ಲ, ಅವರು ನಂಬಿಕೊಂಡು ಬಂದಿರುವಂಥದ್ದು ಅಬ್ರಹಾಮನ ದೇವರನ್ನ, ಈಸಾಕನ ದೇವರನ್ನ, ಯಾಕೋಬನ ದೇವರನ್ನ. ಪ್ರತಿ ನಿಮಿಷಕ್ಕೂ ಪ್ರತಿ ಕ್ಷಣಕ್ಕೂ ಪ್ರಕಟವಾಗುವಂಥ ಮಾತಾಡುವಂಥ ದೇವರನ್ನು ನಂಬಿಕೊಂಡು ಬಂದಿರುವಂಥ ಮಕ್ಕಳನ್ನು ಯಾವತ್ತಿಗೂ ಕೈ ಬಿಟ್ಟುಕೊಡೋ ದೇವರಲ್ಲ. ಒಂದು ವ್ಯಭಿಚಾರಿಯಾದ ಸ್ತ್ರೀಯನ್ನ ವ್ಯಭಿಚಾರ ಮಾಡ್ತಾ ಇರುವಾಗಲೇ ಊರ ಜನರೆಲ್ಲ ಸೇರಿ ಆ ಸ್ತ್ರೀಯನ್ನು ಎಳ್ಕೊಂಡು ಬರ್ತಾರೆ. ಆ ಸ್ತ್ರೀಯನ್ನು ಎಳ್ಕೊಂಡು ಬಂದಪ್ಪ, ಇದು ಮೋಶೆಯ ಧರ್ಮಶಾಸ್ತ್ರ ಈ ರೀತಿ ಹೇಳ್ತದೆ, ಯಾರಾದರೂ ವಿಚಾರ ಮಾಡ್ತಾ ಇರುವಾಗ ಸಿಕ್ಕಾಕೊಂಡ್ರೆ ಅವರುಗಳನ್ನು ಕಲ್ಲೆತ್ತಿ ಎಸೆದು ಹೊಡೆದು ಸಾಯಿಸಬೇಕಂತೇಳಿ ಧರ್ಮಶಾಸ್ತ್ರ ಹೇಳ್ತದಲ್ಲ, ನೀನೇನು ಹೇಳ್ತೀಯ ಅಂತೇಳಿ ಜನರು ಕೇಳುವಾಗ ದೇವ್ರು ಹೇಳ್ತಾರೆ, ಇದು ನಿಮ್ಮಲ್ಲಿ ಮೊದಲು ಯಾರು ಪಾಪ ಮಾಡಿಲ್ವೋ, ಮೊದಲು ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ವೋ, ಮೊದಲು ನಿಮ್ಮಲ್ಲಿ ಯಾರು ಯಾವ ಕಾರ್ಯಗಳು ಮಾಡಿಲ್ವೋ ಅವನು ಕಲ್ಲಿಸಿಲಿ ಅಂತೇಳಿ ದೇವರು ಕಟ್ಟಲೆ ಕೊಡುವಾಗ ಅಲ್ಲಿ ಒಬ್ಬನು ನಿಲ್ಲಕ್ಕಾಗ್ತಾ ಇಲ್ಲ. ಕಾರಣ ಎಲ್ಲರೂ ಪಾಪಿಗಳೇ. ಅವ್ರ ಆಲೋಚನೆ ಮಾಡಿದ್ರು, ಹೆಂಗಾದ್ರೂ ಮಾಡಿ ಇವಳನ್ನ ಎಲ್ಲರ ಮುಂದೆಯೂ ಯೇಸುವಿನ ಮುಂದೆಯೂ ಮಾನ ಮರ್ಯಾದೆ ತೆಗೆದು ಇವಳ ಬದುಕನ್ನು ಈಚೆಗಡೆ ಹಾಕಬೇಕು, ಊರ ಜನರ ಮುಂದೆಗಡೆ ಹಾಕಬೇಕು ಅಂತೇಳಿ ಊರ ಜನರುಗಳೆಲ್ಲ ತೀರ್ಮಾನ ಮಾಡ್ಕೊಂಡು ಬರುವಾಗ ಯಾವ ಜನರು ಹೊರಗಡೆ ಹಾಕ್ಬೇಕಂತ ಹೇಳಿದ್ರು ಆ ಜನಗಳ ಮಧ್ಯದಲ್ಲಿ ಯೇಸು ಅವಳನ್ನು ಮರೆ ಮಾಡಿಕೊಳ್ತಾ ಇದ್ದಾರೆ. ಯೇಸು ಅವಳನ್ನು ಮರೆ ಮಾಡಿಕೊಳ್ತಾ ಇದ್ದಾಳ. ಯೇಸು ಅವಳನ್ನು ಮರೆ ಮಾಡಿಕೊಳ್ತಾ ಇದ್ದಾನೆ. ಅಮ್ಮ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನ ಜೊತೆನಲ್ಲಿದ್ದೀನಿ. ಊರ ಜನ ಎಲ್ಲ ಒಂದಾಗಿ ನಿಲ್ಲುವಾಗ ಭಯಪಡಬೇಡ, ನಾನು ನಿನ್ನೊಂದಿಗೆ ನಿಲ್ತೀನಿ. ಹಲ್ಲೆಲೂಯಾ. ಯಾರೆಲ್ಲ ಇವಳ ಮಾನ ಮರ್ಯಾದೆನ ಹೊರಗಡೆ ಹಾಕ್ಬೇಕು, ಬಹಿಷ್ಕಾರ ಹಾಕ್ಬೇಕಂತೇಳಿ ತೀರ್ಮಾನ ಮಾಡಿದ್ರು ಅಂಥವರ ಮಾನ ಮರ್ಯಾದೆಯನ್ನು ಯೇಸು ತೆಗೆದ್ರಲ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾವ ವೈರಿ, ಯಾವ ಶತ್ರು ಯಾವ ಹಳ್ಳವನ್ನು ಅಗಿತಾನೋ ನಿಮ್ಮನ್ನು ಬೀಳಿಸ್ಬೇಕಂತೇಳಿ ಅದೇ ಹಳ್ಳದಲ್ಲಿ ಬೀಳಿಸುವಂಥ ದೈವ ಪದ್ಧತಿಯಾಗಿದೆ ನೀನು ಆರಾಧನೆ ಮಾಡ್ತಾ ಇರುವಂಥ ದೈವ ಪದ್ಧತಿ. ಈ ದಿನಗಳಲ್ಲಿ ಶತ್ರು ನಿನ್ನ ಕುಟುಂಬದ ಮೇಲೂ ನಿನ್ನ ಮನೆಯ ಮೇಲೂ ಕಣ್ಣು ಹಾಕಿದಾನೆ ಅಂತೇಳಿ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಶತ್ರು ವೈರಿ ನಿನ್ನ ಮನೆ ಮೇಲೆ ಕಣ್ಣು ಹಾಕಿರುವಾಗ ನಿನ್ನ ಕಣ್ಣು ಮಾತ್ರ ದೇವರ ಮೇಲಿರುವಂಥದ್ದಾಗಿರಬೇಕು. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಒಬ್ಬ ವಿಧವೆ ತನ್ನ ಗಂಡ ಒಳ್ಳೆ ಸೇವಕನಾಗಿದ್ದ, ಪ್ರವಾದಿಯ ಮಂಡಳಿಗಳಲ್ಲಿ ಕೆಲಸ ಮಾಡೋನಾಗಿದ್ದ. ಏನೋ ಕುಟುಂಬ ಜೀವನಕ್ಕಾಗಿ ಅಂತೇಳಿ ಏನೋ ಹೇಗೋ ಮಾಡಿ ಸ್ವಲ್ಪ ಸಾಲ ಮಾಡಿಬಿಟ್ಟ. ಸಾಲ ಹಾಗೆ ಕಟ್ಕೊಂಡು ಹೋಗ್ತಾ ಇದ್ದ. ಸಡನ್ ಆಗಿ ಇದಕ್ಕಿದ್ದ ಹಾಗೆ ಅವನು ಸತ್ತು ಹೋದ ಸ್ವಲ್ಪ ದಿನಕ್ಕೆ ಸಾಲಗಾರರು ಮನೆ ಹತ್ರ ಬರ್ತಾ ಇದ್ದಾರೆ. ಇವನ್ ಯಾರು? ಈ ಕುಟುಂಬ ಯಾವುದು? ಈ ಫ್ಯಾಮಿಲಿ ಯಾವುದು? ದೇವರನ್ನ ಆರಾಧಿಸಿ ದೇವರ ಭಯ ಭಕ್ತಿಯಲ್ಲಿ ನಡೆಯುವಂಥ ಒಂದು ಪ್ರವಾದಿಯ ಕುಟುಂಬ, ಒಂದು ಪ್ರವಾದಿಯ ಕುಟುಂಬ. ಶತ್ರುಗಳು ಗೊತ್ತಾಯ್ತು ಮನೆಯಲ್ಲಿ ತಲೆ ಇಲ್ಲ, ಶತ್ರುಗಳಿಗೆ ಸಾಲ ಕೊಟ್ಟರು ಗೊತ್ತಾಯ್ತು ಮನೆಯಲ್ಲಿ ತಲೆ ಇಲ್ಲ, ತಲೆ ಹೊಂಟೋಗಿದೆ. ಈಗ ನಾವು ಹೋಗಿ ಏನು ಬೇಕಾದ್ರೂ ಭಯಪಡಿಸ್ಬೋದು, ಮನೆಗೆ ಹೋಗಿ ನಾವು ಹೋಗಿ ಏನು ಬೇಕಾದ್ರೂ ಮಾಡ್ಬೋದು, ನಮ್ಮ ಆಟ ನಡೆಯುತ್ತೆ ಅಂತೇಳಿ ಅವ್ರು ಆಲೋಚನೆ ಮಾಡ್ಕೊಂಡು ಬರುವಾಗ ಬಟ್ ಅವ್ರಿಗೆ ಗೊತ್ತಿಲ್ಲ ಆ ಎಲ್ಲರಿಗಿಂತಲೂ ಒಂದು ದೊಡ್ಡ ತಲೆ ಆ ಮನೆ ಒಳಗಡೆ ಇದೆ ಅಂತೇಳಿ.
ಮನೆಯಲ್ಲಿ ತಲೆ ಎಂಬುದಾಗಿ ಹೇಳುವಂಥ ಗಂಡ ಇಲ್ಲದೆ ಇದ್ರೂ ಕೂಡ ಆ ತಲೆಯನ್ನು ಸೃಷ್ಟಿ ಮಾಡಿರುವಂಥ ದೊಡ್ಡ ತಲೆ ಆ ಮನೆ ಒಳಗಡೆ ನೆರಳಾಗಿರುವಾಗ, ಆಶ್ರಯವಾಗಿರುವಾಗ, ಕೋಟೆಯಾಗಿರುವಾಗ, ಬಂಡೆಯಾಗಿರುವಾಗ, ದುರ್ಗವಾಗಿರುವಾಗ ಆ ಮನೆಯನ್ನ ಮುಟ್ಟುವಂಥ ಗಂಡಸರು, ಆ ಮನೆಯನ್ನು ಮುಟ್ಟುವಂಥ ಶಕ್ತಿ ಎಲೆ ಅವ್ರು ನೆನೆಸ್ಕೊಂಡು ಬಿಟ್ರು ಸುಲಭವಾಗಿ ನಮಗೆ ಕೆಲಸ ನಡೆದು ಬಿಡ್ತದೆ. ಯಾಕೆಂದ್ರೆ ಮನೆಯಲ್ಲಿ ಗಂಡಸಿಲ್ಲ, ಮನೆಯಲ್ಲಿ ತಲೆ ಇಲ್ಲ, ಏನ್ ಬೇಕಾದ್ರೂ ನಾವು ಮಾಡ್ಬೋದು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಬರುವಾಗ ಆಕೆ ಓಡಿ ಹೋಗ್ತಾಳೆ ದೇವರ ಸಮ್ಮುಖದ ಹತ್ರ. ಆ ಸ್ತ್ರೀ, ಆ ವಿಧವೆ ಓಡಿ ಹೋಗ್ತಾಳೆ ದೇವರ ಸಮ್ಮುಖದ ಹತ್ರ. ಅಪ್ಪ, ನನ್ನ ಗಂಡ ನಿನ್ನ ಸೇವೆ, ದೇವರ ಸೇವೆ ಮಾಡದಂಥವನು ಸಡನ್ ಆಗಿ ಸತ್ತು ಹೋದ. ಸಾಲ ತೆಗೆದುಕೊಂಡ್ಬಿಟ್ಟಿದ್ನೆ, ನಮಗೆ ಗೊತ್ತಿಲ್ಲ. ಸಾಲಗಾರರು ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ನಿನ್ನ ತಲೆಮಾರುಗಳನ್ನು ಬಿಡಲ್ಲ. ಸಾಲಗಾರರು ಬಂದು ಹೇಳ್ತಾ ಇದ್ದಾರೆ, ಇವತ್ತು ನಾನು ನಿನ್ನ ಮಕ್ಕಳನ್ನ ಎಳ್ಕೊಂಡು ಹೋಗ್ತೀನಿ, ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ನಿನ್ನ ತಲೆಮಾರುಗಳನ್ನು ಬಿಟ್ಟು ಕೊಡಲ್ಲ ಅಂತೇಳಿ ಅವರು ಫೈಟ್ ಮಾಡ್ತಾ ಇದ್ದಾರಪ್ಪ. ನಾನೇನು ಮಾಡಲಿ? ಭಯಪಡಬೇಡ, ನಿನ್ನ ಗಂಡ ಇಲ್ಲದೆ ಇದ್ರೂ ಕೂಡ ನಿನ್ನ ಮನೆಯಲ್ಲಿ ದೊಡ್ಡ ತಲೆಯಾಗಿರುವಂಥ ದೇವರ ಸಾನ್ನಿಧ್ಯ ಇದೆ, ದೇವರ ಪ್ರಸನ್ನತೆ ಇದೆ, ದೇವರ ಕರ ಇದೆ. ಆ ದೇವರ ಕರ ನಿನ್ನ ಬಿಟ್ಟು ಕೊಡಲ್ಲ. ಅವರೇನು ಆಲೋಚನೆ ಮಾಡ್ಕೊಂಡು ಬಂದರು? ಮಕ್ಕಳನ್ನ ಬೀದಿಗೆ ಎಳ್ಕೊಂಬರೋಣ, ಅವಳ ಮನೆ, ಅವಳ ಜೀವಿತವನ್ನು ಬೀದಿಗೆ ಎಳ್ಕೊಂಬರೋಣ ಅಂತೇಳಿ ತೀರ್ಮಾನ ಮಾಡಿದ್ರು. ನನ್ನ ದೇವರು ಮನೆ ಒಳಗಡೆನೆ ಒಂದು ತೀರ್ಮಾನವನ್ನು ಮಾಡಿ, ಮನೆ ಒಳಗಡೆನೆ ಅವಳಿಗೆ ಬೇಕಾಗಿರುವಂಥ ಒಂದು ಬಿಡುಗಡೆಯನ್ನು ಕರ್ತನ ಉಂಟು ಮಾಡಿದನು. ಕಾರಣ ಯಾಕೆ ದೇವರು ಅವಳನ್ನು, ಅವರ ಮಕ್ಕಳನ್ನು ಬಿಟ್ಟು ಕೊಟ್ಟಿಲ್ಲ ಗೊತ್ತಾ? ಆ ಮನೆ ದೇವರು ವಾಸ ಮಾಡುವ ಮನೆಯಾಗಿತ್ತು. ಆ ಮನೆ ದೇವರಿಂದ ಮುದ್ರಿಸಲ್ಪಟ್ಟ ಮನೆಯಾಗಿತ್ತು. ಆ ಮನೆ ದೇವರು ಇಳಿದು ಬರುವಂಥ ಮನೆಯಾಗಿತ್ತು. ಆ ಮನೆ ದೇವರು ನಡೆಯುವಂಥ ಮನೆಯಾಗಿತ್ತು. ಇವತ್ತು ನಿನ್ನ ಮನೆ, ನಿನ್ನ ಕುಟುಂಬ ದೇವರು ವಾಸ ಮಾಡುವ ಮನೆಯಾಗಿ, ಕುಟುಂಬವಾಗಿ ಮಾರ್ಪಡಲೇ. ನಿನ್ನ ಮನೆ ದೇವರ ಮನೆಯಾಗಿ ಮಾರ್ಪಟ್ರೆ, ನಿನಗೆ ಎದುರಾಗಿ ಕಲ್ಪಿಸುವ, ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ ಎದುರಾಗಿ ಕಲ್ಪಿಸುವ ಯಾವ ಆಯುಧವು ಅದು ಫಾಲಿಸಲ್ಲ, ಅದು ನಡೆಯಲ್ಲ, ಅದು ಸಂಭವಿಸಲ್ಲ. ಹಲ್ಲೆಲೂಯ. ನಾವೆಲ್ಲರಿಗೂ ಚೆನ್ನಾಗಿ ಗೊತ್ತು ಯೋಬನ ಕುರಿತು. ಯೋಬ ಯಾರು? ದೇವರ ಭಯ ಭಕ್ತಿಯಲ್ಲಿ ನಡೆಸಲ್ಪಡ್ತಾ ಇದ್ದಂಥವನು, ದೇವರ ಯಾವಾಗಲೂ ಯಜ್ಞಗಳನ್ನು ಅರ್ಪಿಸಿ ಆರಾಧನೆ ಮಾಡುವಂಥವನಾಗಿದ್ದ. ಅವ್ರ ಮಕ್ಕಳು ಸಣ್ಣ ತಪ್ಪು ಮಾಡಿದ್ರು ಕೂಡ ಅವರ ನಿಮಿತ್ತವಾಗಿ ಇವನು ಹೋಗಿ ಯಜ್ಞಗಳನ್ನು ಕೊಟ್ಟು ಕ್ಷಮೆ ಕೇಳಿ ಆರಾಧಿಸ್ತಾ ಇದ್ದ. ಅವನ ಸಹೋದರಿಗಳಿಗಾಗಿ ಇವನು ಪ್ರಾರ್ಥನೆ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡೋ ವ್ಯಕ್ತಿಯಾಗಿದ್ದ. ಅವನ ಮನೆ ನೀತಿಯ ಮನೆಯಾಗಿತ್ತು, ಅವನ ಮನೆ ದೇವರ ಮನೆಯಾಗಿತ್ತು. ಶತ್ರುವಿನ ಕಣ್ಣು ಅವನ ಮೇಲೆ ಬಿತ್ತು. ಶತ್ರು ಪ್ಲಾನ್ ಮಾಡ್ದ, ಹೆಂಗಾದ್ರೆ ಮಾಡಿ ಇವನನ್ನು ಈಚೆಗಡೆ ತಗೊಂಬರ್ಬೇಕು, ಇವನ ಮಾನ ಮರ್ಯಾದೆನ ಈಚೆಗಡೆ ತಗೊಂಬರ್ಬೇಕು, ಇವನ ಮಾನ ಮರ್ಯಾದೆ ಎಲ್ಲನ ಕಳಿಸ್ಬೇಕು, ಏನು ಇಲ್ಲದ ಹಾಗೆ ಮಾಡಬೇಕು ಅಂತೇಳಿ ಶತ್ರು ತೀರ್ಮಾನ ಮಾಡುವಾಗ ಶತ್ರು ಬರ್ತಾನೆ, ಬಂದು ಒಳಗಡೆ ಹೋಗ್ಲಿಕ್ಕಾಗಿ ಹೋಗ್ತಾನೆ. ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ ಇದ್ದೀರಾ? ಯೋಬನ ವಿಷಯದಲ್ಲಿ ದುರಾತ್ಮಗಳು ಪ್ಲಾನ್ ಮಾಡಿ, ದುಷ್ಟಶಕ್ತಿಗಳು ಪ್ಲಾನ್ ಮಾಡಿ ಮನೆ ಒಳಗಡೆ ಹೋಗಬೇಕು, ಅವನ ಮುಟ್ಟಬೇಕು, ಅವನ ಜೀವಿತವನ್ನು ನಾಶ ಮಾಡಬೇಕಂತೇಳಿ ಬರುವಾಗ ದೇವರ ವಾಕ್ಯ ಬೀಳ್ತದೆ, ಅವನ ಮನೆ ಒಳಗಡೆ ಆ ಶಕ್ತಿಗಳ ಕೈಲಿ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಆಗಿಲ್ವಂತೆ. ಅವನ ಮನೆ ಒಳಗಡೆ, ಮನೆಯ ಮುಂದೆಗಡೆ ಬಂದಿದೆ ದುಷ್ಟಶಕ್ತಿ, ಸೈತಾನ ಬಂದಿದ್ದಾನೆ, ಲೂಸಿಫರ್ನ ಬಂದಿದ್ದಾನೆ, ಬಟ್ ಮನೆ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ದೇವರ ವಾಕ್ಯ ಬೀಳ್ತದೆ, ಅವನ ಮನೆಯ ಸುತ್ತಲೂ, ಅವನ ಆಸ್ತಿಯ ಸುತ್ತಲೂ ಸ್ವರ್ಗದ ದೇವರು ಬೇಲಿಯನ್ನು ಹಾಕಿದನು ಎಂಬುದಾಗಿ ಹೇಳಿ. ನೀವು ಸಾಧಾರಣವಾದವರಲ್ಲ. ಯಾವಾಗ ಯೇಸುವನ್ನು ನಂಬಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಿಸ್ತರ ತೆಗೆದುಕೊಂಡು ದೇವರೇ ನೀನೇ ಎಂಬುದಾಗಿ ಒಪ್ಪಿಸಿಕೊಟ್ರು, ಆವಾಗಲೇ ನಿಮ್ಮ ಮನೆಯ ಮೇಲೂ ನಿಮ್ಮ ಮೇಲೂ ಸ್ವರ್ಗದ ದೇವರು ಮುದ್ರೆಯನ್ನು ಹಾಕಿ ಅವನ ವಿಶೇಷವಾಗಿರುವಂಥ ರಕ್ಷಣೆಯ ಬೇಲಿಯನ್ನು ಅವನು ಇಟ್ಟಿದ್ದಾನೆ, ಅವನು ಹಾಕಿದ್ದಾನೆ. ನೀವು ವಿಶೇಷವಾದವರು. ಶತ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ನುಗ್ಗಕ್ಕಾಗಲ್ಲ, ನಿಮ್ಮ ಮನೆಯನ್ನ ನುಗ್ಗಕ್ಕಾಗಲ್ಲ. ಹಲ್ಲೆಲೂಯಾ. ಇದೇ ಥರ ಎಷ್ಟೋ
ವಿಶ್ವಾಸಿಗಳ ಜೀವಿತಗಳಲ್ಲಿ ಸ್ವರ್ಗದ ದೇವರು ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಎಷ್ಟೋ ಜನರು ವಿಶ್ವಾಸಿಗಳನ್ನ ನೋಡಿ ಅವ್ರು ಹೆಂಗಾದ್ರೂ ಮಾಡಿ ನಾಶ ಮಾಡಬೇಕಂತೇಳಿ ಹೆಂಗಾದ್ರೂ ಮಾಡಿ ನಾವು ಎದುರಾಗಿ ಹೋಗಿ ಫೈಟ್ ಮಾಡೋಕ್ಕಾಗಲ್ಲ, ಹೇಗಾದರೂ ಮಾಡಿ ಹಿಂದೆಗಡೆಯಿಂದ ಮಾಟ ಮಂತ್ರಗಳಾದರೂ ಮಾಡಿ ಅವರುಗಳನ್ನು ಬೀಳಿಸಬೇಕು, ಅವರ ಮನೆಯಲ್ಲಿರೋ ತಲೆಗಳನ್ನ ಬೀಳಿಸಬೇಕು, ಪಿಲ್ಲರ್ಗಳನ್ನು ಬೀಳಿಸ್ಬೇಕಂತೇಳಿ ಎಷ್ಟೇ ಆಲೋಚನೆ ಮಾಡಿದ್ರು ಕೂಡ ಇವತ್ತುವರೆಗೂ ಎಷ್ಟೋ ದೇವರ ಮಕ್ಕಳಿಗೆ ವಿರೋಧವಾಗಿ ಮಾಟ ಮಂತ್ರಗಳು ಮಾಡಿದ್ರೆ, ಬಟ್ ಅದು ಫಲಿಸ್ತಾ ಇಲ್ಲ. ಕಾರಣ ಆ ಮನೆ ಪ್ರಾರ್ಥನೆಯ ಮನೆ, ಆ ಮನೆ ವಿಶ್ವಾಸಿಗಳ ಮನೆ, ಆ ಮನೆ ದೇವರ ಮನೆ, ಆ ಮನೆ ದೇವರ ಮಹಿಮೆಯಿಂದ ತುಂಬಲ್ಪಟ್ಟ ಮನೆ, ಆ ಮನೆ ದೇವರು ಚಲಿಸುವ ಮನೆ, ಆ ಮನೆ ದೇವರು ಇಳಿದು ಬರುವ ಮನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಲೋಟನ ಕುಟುಂಬವನ್ನ ಹೊರಗಡೆ ಕರ್ಕೊಂಡು ಬಂದು ಅವನ ಜೀವಿತವನ್ನು ನಾಶ ಮಾಡಬೇಕಂತೇಳಿ ಶತ್ರು ಪ್ಲಾನ್ ಮಾಡುವಾಗ ಸ್ವರ್ಗದ ದೇವರು ಲೋಟನ ಮನೆಯಲ್ಲಿ ಪ್ರಕಟವಾಗಿ ಲೋಟನಿಗಾಗಿ ಎದ್ದು ನಿಂತುಕೊಂಡು ಲೋಟನಿಗಾಗಿ ಸ್ವರ್ಗದ ದೇವರು ಯುದ್ಧ ಮಾಡುವುದು ದೇವರ ವಾಕ್ಯ ಬೀಳ್ತದೆ. ಹಲ್ಲೆಲೂಯಾ. ಕೆಲ ಜನರ ಜೀವಿತವನ್ನ ಹೊರಗಡೆ ತಗೊಂಡು ಬಂದು ಕಣ್ಣೀರು ಹಾಕುವ ಹಾಗೆ ನಿಮ್ಮ ಜೀವಿತವನ್ನು ಬೀದಿಯಲ್ಲಿ ಇಡಬೇಕಂತೇಳಿ, ನಿಮ್ಮ ಲೈಫನ್ನು ಬೀದಿಲಿಟ್ಟು ತಮಾಷೆ ನೋಡ್ಬೇಕಂತೇಳಿ ಶತ್ರು ಪ್ಲಾನ್ ಮಾಡ್ತಾ ಇರುವಾಗ ದೇವರು ಹೇಳ್ತಾ ಇದ್ದಾರೆ, ಆ ಪ್ಲಾನ್ಗಳನ್ನು ಈ ದಿನಗಳಲ್ಲಿ ನಾನು ತಪ್ಪಿಸ್ತೀನಿ. ಮನೆಗಳಲ್ಲಿ ಗಲಿಬಿಲಿ ಉಂಟು ಮಾಡಿ, ಮನೆಗಳಲ್ಲಿ ಅಸಮಾಧಾನ ಉಂಟು ಮಾಡಿ, ಮನೆಗಳಲ್ಲಿ ಯಾವಾಗಲೂ ಜಗಳಗಳನ್ನು ಉಂಟು ಮಾಡಿ ಕ್ರಿಯೆ ಮಾಡ್ತಾರೆ ಮತ್ತು ದುಷ್ಟಾತ್ಮಗಳು ಮನೆಗಳು ಬಿಟ್ಟು ಯೇಸುವಿನ ನಾಮದಲ್ಲಿ ಹೊರಗಡೆ ಬರಲಿ. ಪ್ರಾರ್ಥನೆಯ ಜೀವಿತ ಇಲ್ಲದಿರುವ ಹಾಗೆ ಮಾಡ್ತಾರಂತ ದುರಾತ್ಮಗಳು ಆ ಮನೆಗಳನ್ನು ಬಿಟ್ಟು ಹೊರಗಡೆ ಬರಲಿ. ದೇವರು ಇಳಿದು ಬರದೇ ಇರುವ ಹಾಗೆ ಮಾಡಿ ಅಶುದ್ಧವಾಗಿ ಮಾಡುವಂತ ಎಲ್ಲ ಅಶುದ್ಧ ಆತ್ಮ ಆ ಮನೆಗಳನ್ನು ಬಿಟ್ಟು ಹೊರಗಡೆ ಬರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಿಶೇಷವಾದ ದೇವರ ವಾಕ್ಯ ನಿನ್ನ ಮನೆ ಒಳಗಡೆ ಇವತ್ತು ಇಳಿಯಲಿ. ಇಲ್ಲೇ ಇದ್ದೀರಾ? ಒಬ್ಬರು ಮಾತ್ರ ನನ್ನ ಮನೆ ಅನುಗ್ರಹಿಸಲ್ಪಡಬೇಕು, ನನ್ನ ಮನೆ ಅನುಗ್ರಹಿಸಲ್ಪಡಬೇಕು. ಯಾರಾದ್ರೂ ಒಪ್ಪೋರಿದ್ರೆ ಇವತ್ತು ದೇವರ ವಚನ ನಿನ್ನ ಮನೆ ಒಳಗಡೆ ನೇರವಾಗಿ ವಿಶೇಷವಾದ ವಚನ ಇಳಿಯಲಿ, 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 ಇಳಿಯಲಿ ದೇವರ ವಾಕ್ಯ. ದೇವರ ವಾಕ್ಯ ನಿನ್ನ ಮನೆ ಒಳಗಡೆ ಇಳಿಲಿ. ಆತನು ದೂತನನ್ನು ಎಂಬಂತೆ ತನ್ನ ವಚನವನ್ನು ಕಳಿಸ್ಕೊಡ್ತಾನಂತೆ. ಆತನು ದೂತನನ್ನು ಎಂಬಂತೆ ತನ್ನ ಮಹಿಮೆಯ ವಾಕ್ಯವನ್ನ ಕಳಿಸಿಕೊಡ್ತಾನಂತೆ. ಅದು ಬರುವಾಗ ಕಾರ್ಯ ಮಾಡುತ್ತೆ, ಅದು ಬರುವಾಗ ಕೆಲಸ ಮಾಡುತ್ತೆ, ಅದು ಬರುವಾಗ ಬಿಡುಗಡೆಗಳುಂಟಾಗುತ್ತೆ. ಕಾರಣ ದೇವರ ವಾಕ್ಯ ಕತ್ತಿಯಾಗಿದೆ, ದೇವರ ವಾಕ್ಯ ಚಮಟೆಯಾಗಿದೆ, ದೇವರ ವಾಕ್ಯ ಬೆಳಕಾಗಿದೆ, ದೇವರ ವಾಕ್ಯ ಶುದ್ಧಿ ಮಾಡುತ್ತೆ, ದೇವರ ವಾಕ್ಯ ಬೋಧನೆ ಮಾಡುತ್ತೆ, ದೇವರ ವಾಕ್ಯ ಬಂಡೆಯಾಗಿದೆ, ದೇವರ ವಾಕ್ಯ ನಮಗೆ ಶಕ್ತಿಯಾಗಿದೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಒಬ್ಬನ ಕುರಿತು ಚರಿತ್ರೆ ಹೇಳಿ ನಾನು ನಿಲ್ಲಿಸ್ತೀನಿ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಓಬೇದೆದೋಮನ್ ಎಂಬುದಾಗಿ ಹೇಳುವಂಥ ಒಂದು ವ್ಯಕ್ತಿ. ಇವನು ಊರ ಬಾಗಿಲನ್ನು ಕಾಯುವಂಥ ವ್ಯಕ್ತಿಯಾಗಿದ್ದ. ವ್ಯಾಚ್ಮ್ಯಾನ್ ಕೆಲಸ, ತುಂಬ ಬಡವನಾಗಿದ್ದ, ತುಂಬ ಕಷ್ಟದ ಪರಿಸ್ಥಿತಿ ಅವನ ಮನೆಯಲ್ಲಿ. ಆದರೂ ಕೂಡ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಯಥಾರ್ಥವಾದ ಭಯಭಕ್ತಿಗಿಂತ ಬೇರೆ ಶ್ರೀಮಂತಿಕೆ ಇಲ್ಲ. ಯಥಾರ್ಥವಾಗಿ ದೇವರನ್ನು ಹಿಂಬಾಲಿಸುವಂಥದ್ದು ಇದೆಯಲ್ಲ, ಅದು ದೊಡ್ಡ ಶ್ರೀಮಂತಿಕೆ. ಆ ಶ್ರೀಮಂತಿಕೆ ಮುಂದ್ಗಡೆ ಆ ಶ್ರೀಮಂತಿಕೆ ಇಲ್ಲ. ಆದರೆ ಈ ಓಬೇದೆದೋಮನ್ ಮಾತ್ರ ಅವನಿಗೆ ಬಟ್ಟೆ ಕಡಿಮೆ ಇರ್ಬೋದು, ಆಹಾರ ಕಡಿಮೆ ಇರ್ಬೋದು, ದುಡ್ಡು ಕಡಿಮೆ ಇರ್ಬೋದು, ಬಡಸ್ತಾನ ಇರ್ಬೋದು, ಆದರೆ ದೇವರ ಭಯಭಕ್ತಿಗೆ ಅವನಿಗೆ ಬಡಸ್ತಾನ ಇಲ್ಲ. ದೇವರ ಐಕ್ಯತೆಯಲ್ಲಿ ನಡೀಲಿಕ್ಕೆ ಅವನಿಗೆ ಬಡಸ್ತಾನ ಇಲ್ಲ. ದೇವರ ವಾಕ್ಯದಲ್ಲಿ ಬೆಳೀಲಿಕ್ಕೆ ಅವನಿಗೆ ಬಡಸ್ತಾನ ಇಲ್ಲ. ಆದರೂ ಕೂಡ ಅವನು ದೇವರಲ್ಲಿ ವೈರಾಗ್ಯವುಳ್ಳವನಾಗಿದ್ದ. ದೇವರ ವಾಕ್ಯ ಬೆಳೆದಿದ್ದ, ಅವನು ತುಂಬ ಬಡವನಾಗಿದ್ದ. ಆದರೆ ಒಂದು ದಿನ ಅವನ ಮನೆ ಒಳಗಡೆ ದೇವರ ಮಂಜೂಷ ಹೋಯ್ತಂತೆ. ಒಂದು ದಿನ
ಅವನ ಮನೆ ಒಳಗಡೆ ದೇವರ ಮಂಜುಷ ಹೋಗುವಾಗ ದೇವರ ವಾಕ್ಯ ಬೀಳ್ತದೆ, ಅನೇಕ ವರ್ಷಗಳಿಂದ ಬಡವನಾಗಿ ದರಿದ್ರನಾಗಿ ಕಷ್ಟಗಳಲ್ಲಿ ಹೋರಾಟಗಳಲ್ಲಿ ಸಮಸ್ಯೆಗಳಲ್ಲಿ ಕಟ್ಟಲ್ಪಟ್ಟವನ ಮನೆ ಒಳಗಡೆ ದೇವರ ಮಂಜುಷ ಹೋಗುವಾಗ 3 ತಿಂಗಳಲ್ಲಿ ಅವರ ಮನೆಯವರೆಲ್ಲರೂ ಅನುಗ್ರಹಿಸಲ್ಪಟ್ರು, ಮಾನಿಸಲ್ಪಟ್ರು. ದೇವರ ವಿಶೇಷವಾದ ಸರ್ವ ಆಶೀರ್ವಾದಗಳಿಂದ ಆ ಮನೆ ತುಂಬಲ್ಪಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನು ನಂಬಕ್ಕಿಂತ ಮುಂಚೆ ನಿನ್ನ ಮನೆ ಅನ್ಯ ಆರಾಧನೆ ಮನೆ ಆಗಿತ್ತು. ಯೇಸುವನ್ನು ನಂಬದ ಮೇಲೆ ಈಗ ನಿನ್ನ ಮನೆ ದೇವರ ಮನೆ ಆಗಿದೆ. ನಿಜನಾ? ನಿಜನಾ? ದೇವರ ಮನೆಯಲ್ಲಿ ಏನಿರ್ತದೆ? ಪ್ರಾರ್ಥನೆ ಇರ್ತದೆ. ದೇವರ ಮನೆಯಲ್ಲಿ ಏನಿರ್ತದೆ? ದೇವರ ಮಹಿಮೆ ಇರ್ತದೆ. ದೇವರ ಮನೆಯಲ್ಲಿ ಏನಿರ್ತದೆ? ದೇವರು ಇರ್ತಾನೆ. ಹಲ್ಲೆಲೂಯಾ. ಈಗ ಈ ದೇವರಿರೋ ಮನೆಯಲ್ಲಿ ಯಾಕೆ ಸಮಸ್ಯೆ? ದೇವರಿರೋ ಮನೆಯಲ್ಲಿ ಯಾಕೆ ಹೋರಾಟಗಳು? ದೇವರ ಮನೆಯಲ್ಲಿ ಯಾಕೆ ಯಾವಾಗಲೂ ಗಲಿಬಿಲಿ, ಜಗಳ, ಅಸಮಾಧಾನ, ತೃಪ್ತಿಯಾದ ಜೀವಿತ ಇಲ್ಲ, ಪಾತ್ರೆಗಳೆಲ್ಲ ಖಾಲಿ, ಯಾವಾಗಲೂ ಕಷ್ಟ ಕಷ್ಟ ಕಷ್ಟ? ಯಾಕೆ? ದೇವರ ಮನೆ ತಾನೆ, ದೇವ್ರದ್ರ ತಾನೆ. ಯಾಕೆ ಮತ್ತು ಈ ಹೋರಾಟಗಳು? ವಿಧಿಯ ಮನೆಯಲ್ಲಿ ದೇವರಿದ್ದರು, ಕಷ್ಟ ಹೇಳ್ಕೊಂಡ್ಲು, ಆ ಕ್ಷಣವೇ ಪರಿಸ್ಥಿತಿ ಎಲ್ಲ ಬದಲಾಯಿತು. ನಿನ್ನ ಮನೇಲಿ ಕಷ್ಟ ಇದೆ, ಇಲ್ಲ ಅಂತಿಲ್ಲ, ಆದರೂ ನೀನು ಹೇಳ್ಕೊಂಡೆ. ಯಾಕೆ ಬದಲಾಗ್ತಾ ಇಲ್ಲ? ಯಾಕೆ ಅಂದರೆ ನಿನ್ನ ಮನೆ ಒಳಗಡೆ ಇರಬೇಕಾದ ರೀತಿಯಲ್ಲಿ ದೇವರ ವಾಕ್ಯ ಇರಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿನ್ನ ಮನೆಯಲ್ಲಿ ಕ್ರಿಯೆ ಮಾಡಬೇಕಾದ ರೀತಿಯಲ್ಲಿ ದೇವರ ವಾಕ್ಯ ಕ್ರಿಯೆ ಮಾಡಲಿಕ್ಕಾಗಿ ನೀನು ಒಪ್ಪಿಸ್ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ಇದು ಸಾಧಾರಣವಾಗಿರುವಂಥ ಪುಸ್ತಕ, ಕೈಯಲ್ಲಿರೋದು ಏನು ಗೊತ್ತಾ? ಪುಸ್ತಕ. ಮನೇಲಿಟ್ಟರು ಕೂಡ ಪುಸ್ತಕ. ಎಲ್ಲ ಜನ ಹೇಳ್ತಾರೆ ಬೈಬಲ್ ತಗೊಂಡು ಮನೇಲಿ ಇಟ್ಬಿಟ್ರೆ ದೇವ ಬರಲ್ಲ ಅಂತ. ಯಾರು ಹೇಳಿದ್ದು? ಸ್ವರ್ಗಕ್ಕೆ ಹೋದಂತೆ ಲೂಸಿಫರ್, ಸೈತಾನ್ ತಿರುಗಾಡ್ಕೊಂಡು ದೇವದೂತ ಜೊತೆ ಹೋದಂತೆ. ಹಲ್ಲೆಲೂಯಾ. ನಿಜನಾ? ಲೂಸಿಫರ್ ದೇವದೂತ ಜೊತೆಗೆ ಸೇರಿ ತಿರುಗಾಡ್ಕೊಂಡು ದೇವರ ಹತ್ರನೇ ಹೋದಂತೆ. ನಿನ್ನ ಮನೆಗೆ ಬರಲ್ವ? ಬರ್ತಾನೆ ಇಲ್ವಾ? ಅರೆ ಬಂದರೂ ಕೂಡ ಅಲ್ಲಿ ಏನು ನಡಿಬಾರ್ದು. ಬದಲ್ ಕೈ ಕೊಟ್ಟಿಲ್ಲ, ಅವ್ರು ಬಂದರೂ ಕೂಡ ಪರವಾಗಿಲ್ಲ. ಆದರೆ ಅವಂದು ಬೇಳೆ ಮಾತ್ರ ಬೇಯಬಾರ್ದು. ನಿಮಗೆ ಕಾನ್ಫಿಡೆನ್ಸ್ ಇಲ್ಲ. ಹಲ್ಲೆಲೂಯಾ. ಯೋಬನ ಮನೆ ಹತ್ರ ಅವ್ನು ಬಂದ, ಬಟ್ ಅವ್ನ ಬೇಳೆ ಬೆಂದಿಲ್ಲ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಅವ್ನು ಬರಲಿ, ಬಂದು ನೋಡ್ಕೊಂಡು ಹೋಗಲಿ ನಮ್ಮ ಮನೆ ಬೆಂಕಿ ಹಿಂಗಿದೆ ಅಂತ. ಬಟ್ ಅವ್ನು ಬಂದರೂ ಕೂಡ ಏನಾಗಬಾರ್ದು, ಒಂದು ಬೇಳೆ ನಾವೆಲ್ಲ ಬೇಯಿಸ್ತೀವಲ್ಲ ಎಲ್ಲ ಸೇರ್ಕೊಂಡು, ಬಾ ನಾನು ನೀನು ಬೇಯಿಸೋಣ. ಹಲ್ಲೆಲೂಯಾ. ಮತ್ತೆ ಸ್ತೋತ್ರಂ 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 ಎಲ್ಲ ದೇವ್ರು ಹೇಳ್ತಾರೆ, ಗೋತ್ರಂ ಗೋತ್ರಂ. ಹಲ್ಲೆಲೂಯಾ. ಮಾಡೋದೆಲ್ಲ ಮಾಡ್ಬಿಟ್ಟು ಸ್ತೋತ್ರಂ ಸ್ತೋತ್ರಂ ಅಂದರೆ ಸೆದ್ರೆ ಹೇಳ್ತಾನೆ, ನಾನು ನೀನು ಇಬ್ಬರು ಒಂದೇ. ನಾನು ಮಾಡಬಾರ್ದು ಕೆಲಸಗಳೆಲ್ಲ ಮಾಡೋಕ್ಕೆ ಸುತ್ತಾಕೊಂಡು ಬರ್ತಾ ಇದ್ದೀನಿ, ನೀನು ಮಾಡಬಾರ್ದಲ್ಲ ಮಾಡ್ಬಿಟ್ಟು ಸುತ್ತಾಕ ಇಲ್ಲಿ ಬಂದ್ಬಿಟ್ಟು ಸ್ತೋತ್ರಂ ಸ್ತೋತ್ರಂ ಅಂದರೆ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ನೀನು ಎಷ್ಟು ಸ್ತೋತ್ರಂ ಹೇಳೋ, ಎಲ್ಲ ಗೋತ್ರಮೇ. ಸ್ತೋತ್ರ ಹೇಳುವ ನಿನ್ನ ಬಾಯಿ ಶುದ್ಧವಾಗಿರಬೇಕು. ಸ್ತೋತ್ರ ಹೇಳುವುದು ನಿನ್ನ ಬಾಯಿ ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಬಾಯಿಂದ ಹೊರಡುವಂಥ ನಿನ್ನ ಸ್ತುತಿ ಇದೆಯಲ್ಲ, ನಿನ್ನ ಸ್ತೋತ್ರ ಇದೆಯಲ್ಲ, ಅದು ಸಾಧಾರಣವಾದದಲ್ಲ, ಅದು ಮಹಿಮೆ ಉಳ್ಳದ್ದು. ಅದು ಮಹಿಮೆ ಉಳ್ಳದು. ನಿನ್ನ ಬಾಯಿಂದ ಬರುವಂಥ ಪರಿಶುದ್ಧವಾದ ಪದಗಳಲ್ಲಿ ನಾನು ವಾಸ ಮಾಡುವನಾಗಿರಬೇಕು, ನಾನು ಜೀವಿಸುವನಾಗಿರಬೇಕು. ಹಲ್ಲೆಲೂಯಾ. ಕೆಲವರು ಹೋಗ್ತಾರೆ, ಅಕ್ಕ ನೀನು ಹೇಳು, ನೀನು ಪ್ರಾರ್ಥನೆ ಮಾಡೋಳು, ನೀನು ಹೇಳು, ನೀನು ಹೇಳಿದ್ರೆ ಆಗುತ್ತೆ. ಏನಾಗ್ತದೆ ಅಲ್ಲಿ? ಹಲ್ಲೆಲೂಯಾ. ಜ್ಞಾನೋಕ್ತಿ ಪುಸ್ತಕದಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಜ್ಞಾನೋಕ್ತಿ 18ನೇ ಅಧ್ಯಾಯದಲ್ಲಿ, ಜ್ಞಾನೋಕ್ತಿ 18ನೇದಲ್ಲಿ ವಾಕ್ಯ ಹೇಳ್ತದೆ, ಮೋಸ್ಟ್ಲಿ ಜ್ಞಾಪಕ ಸರಿಯಾಗಿದ್ರೆ 21, 22ನೇ ವಾಕ್ಯದಲ್ಲಿ, ಜೀವವು ಮರಣವು ನಿನ್ನ ಇದೆಯಾ ವಾಕ್ಯ? ಹೋದ್ರಿ ಜ್ಞಾನೋಕ್ತಿ 18 ತೆಗೀರಿ. ಜೀವನ ಮರಣಗಳು ಯಾರ ನಾಲಿಗೆ? ದೇವ್ರು ಹೇಳಿದಾರ ನನ್ನ ಬಾಯಲ್ಲಿದೆ ಅಂತ.
ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಬಾಯಲ್ಲಿಟ್ಟಿದ್ದೀನಿ. ಹೇಳ್ರಿ, ಅದಕ್ಕೆ ಸುಳ್ಳು ನಿನ್ನ ಬಾಯಲ್ಲಿ ಬರಬಾರ್ದು. ನಿನ್ನ ನಾಲ್ಗೆಲ್ಲಿ ಸುಳ್ಳು ಬರಬಾರ್ದು. ಹೌದಂದ್ರೆ ಯಾವುದು, ಇಲ್ಲಂದ್ರೆ ಇಲ್ಲ. ಅದಕ್ಕೆ ಮೇಲೆ ಬರೋದು ಸೈತಾನದು. ಕೆಲ ಜನ ನೋಡಿದ್ರಾ, 20,000 ರೂಪಾಯಿ ಜಾಗ ಇಟ್ಕೊಂಡಿರ್ತಾರೆ. ದುಡ್ಡಿದ್ಯಾ? 5,000 ರೂಪಾಯಿ ಇದೆ ಅಷ್ಟೇ. ಜೇಬಲ್ಲಿ ಎಷ್ಟಿದೆ? ಸಡನ್ ಆಗಿ ಕೇಳ್ಬಿಟ್ರು, ಒಂದು 20,000 ಇದೆಯಾ ಅಂತ. ಏನು ಹೇಳ್ತಾರೆ? ಇನ್ನು 15,000 ಎಲ್ಲೋಯ್ತು? ಅಲ್ಲ ಹೌದಂದ್ರೆ ಇಲ್ಲ ಅಂದರೆ ಈ ಪಾಠ ಯಾವಾಗ ನಾನು ಕಲ್ತಿದ್ದು? ದೀಕ್ಷಿಸ್ತನ ತೆಗೆದುಕೊಂಡ 3 ತಿಂಗಳಿಗೆ, ದೀಕ್ಷಿಸ್ತನ ತಗೊಂಡ 3 ತಿಂಗಳಿಗೆ ನನ್ನ ಆತ್ಮಿಕ ತಂದೆ ಒಂದಿನ ವಾಕ್ಯದಲ್ಲಿ ಪ್ರಸಂಗ ಮಾಡ್ತಾಯಿದ್ರು. ಹೌದಂದ್ರೆ ಯಾವ್ದು ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕು, ಅದಕ್ಕಿಂತ ಮೇಲೆ ಬರೋದು ಸೈತಾನನಿಂದ ಅಂತ. ಅವತ್ತೇ ಸ್ಟಾಪ್. ಅವತ್ತಿನ ಹಿಡಿದು ಇವತ್ತುವರೆಗೂ ಸುಳ್ಳು ನನ್ನ ಬಾಯಲ್ಲಿಲ್ಲ. ದೇವರ ಕೃಪೆ, ದೇವರ ಮಹಿಮೆ. ಹಲ್ಲೆಲೂಯಾ. ಅದಕ್ಕೆ ಮಾತಾಡುವಾಗ ಬಾಯಲ್ಲಿ ಬೆಂಕಿ ಹೊರಡಬೇಕು. ಬೆಂಕಿ ಹೊರಡುತ್ತಾ? ಆಮೇಲೆ ಬಂದಿಲ್ಲ. ಯಾಕೆ? ಜೀವವು ಮರಣವು ನ್ಯಾಯಲಿಗೆಯಲ್ಲಿ ಇದೆಯಲ್ಲೋ ಗೊತ್ತಿಲ್ಲ ಪಾಸ್ಟ್ರೆ. ಒಟ್ಟಿನ ಸುಳ್ಳು ಮಾತ್ರ ಭಯಂಕರ ಇದು. ಹಲೋ, ಮನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿನ್ನ ಮನೆ ದೇವರ ಮನೆ ಆಗಿರಲಿ. ನೀನು ವಾಸ ಮಾಡಲಿಕ್ಕೆ ಮನೆ ಬಂದು ನೀನು ಕಟ್ಟಿರುವಂಥ ಮನೆ. ನನ್ನ ದೇವರಿಗೆ ಮನೆ ಯಾರು ಗೊತ್ತಾ? ನೀನೇ. ಆಮೇಲೆ ಬರಲ್ಲ, ಯಾಕೆ ನೀನು ಮನೆಯೇ ಅಲ್ಲ. ಹಲ್ಲೆಲೂಯಾ. ಡೌಟಾ? 1 ಕೊರಂತ 3:16 ವಾಕ್ಯ ಓದ್ರಿ, ಪಟ್ಟಣ ಓದ್ರಿ ಬೇಗ. 1 ಕೊರಂತ 3ನೇ ಅಧ್ಯಾಯ 16-17 ಬೇಗ ಪಟ್ಟಣ ಓದಬೇಕು, ಕೇಳಿಸ್ಕೊಬೇಕು. ಯಾರು ನೀವಂದ್ರೆ ಯಾರು ಹೇಳ್ರಿ? ನಾನಂತ ಹೇಳ್ರಿ. ಎದೆ ಬಡ್ಕೊಳ್ರಿ. ಬಡ್ಕೊಳೋ ಟೈಮಲ್ಲಿ ಬಡ್ಕೊಳಲ್ಲ, ಎಲ್ಲ ಆದ್ಮೇಲೆ ಬಡ್ಕೊಂತೀವಿ ನಾವು. ಹೇಳ್ರಿ, ದೇವ್ರ ಸಮಯದಲ್ಲಿ ನಾನು ಅದು ಹೇಳುವಾಗ ಸೈತಾನ ನಡುಕಬೇಕು. ಅಯ್ಯಪ್ಪ ನೀವು ಸದಾಡ್ದ ನಾನು ತಾನೇ ಇದ್ದೀನಿ ಅಂತ ನಾವು ಹೇಳೋ ರೈತಿಗೆ ಅವ್ನು ನಡುಕಬೇಕು. ಹಲ್ಲೆಲೂಯಾ. ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ದೇವರು ಏನದ್ರ ಬಗ್ಗೆ ಮಾತಾಡ್ತವ್ರೆ? ಮನೆ ಯಾರ ಮನೆ ಆಗಿರಬೇಕು? ದೇವರ ಮನೆ ಆಗಿರಬೇಕು. ಸಾಮಾನ್ಯವಾಗಿ ನಾನು ಅವಾಗವಾಗ ಅಲ್ಲಿಗೆ ಯಾರು ಸತ್ರ ಸಾವು ಕರೀತಾರೆ, ಸಾವು ಹೋಗುವಾಗ ಆವಾಗ ಪ್ರಸಂಗ ಮಾಡೋಕೆ ಕೊಡ್ತಾರೆ. ಪ್ರಸಂಗ ಮಾಡುವಾಗ 4 ಮಾತುಗಳು ಮಾತಾಡ್ತೀನಿ. 1, ನಮಗೆ 4 ಮನೆ ಅಂತ ಹೇಳ್ತೀನಿ. ಹಲ್ಲೆಲೂಯಾ. ಎಷ್ಟು ಮನೆ? ಮನುಷ್ಯ ಆದಮೇಲೆ ಮನುಷ್ಯನಿಗೆ 4 ಮನೆ ಅಂತೆ. ಹಲ್ಲೆಲೂಯಾ. ಬದುಕಿರುವಾಗಲೂ ಸತ್ತ ಮೇಲೂ ಕೂಡ, ಸತ್ತಾದ್ಮೇಲೆ ಕೂಡ ಟೋಟಲ್ 4 ಮನೆ. 1ನೇ ಮನೆ ತಾಯಿಯ ಗರ್ಭ. ಹೌದಾ ಇಲ್ವಾ? ತಾಯಿ ಗರ್ಭದಾನೆ ಬಂದಿದ್ದು ನಾವು. ಏನಾರು ಕೋಳಿ ಮಠದಲ್ಲಿ ಬಂದಿದ್ವಾ? ಇಲ್ಲ ತಾನೆ. ಧೈರ್ಯವಾಗಿ ಹೇಳಿ, ತಾಯಿ ಗರ್ಭ. ಹಲ್ಲೆಲೂಯಾ. 1ನೇ ಮನೆ ಯಾವುದು? 2ನೇ ಮನೆ ಯಾವುದು? ಅಲ್ಲ, ನಾವು ಕಟ್ಟಿರುವಂಥ ಮನೆ. ನಿಜ ತಾನೆ? 1ನೇ ಮನೆ ತಾಯಿಯ ಗರ್ಭ. ಹೊರಗೆ ಬಂದಮೇಲೆ ವಾಸ ಮಾಡ್ಲಿಕ್ಕೆ ಮನೆ, ಕಟ್ಟಿರೋ ಮನೆ 2ನೇ ಮನೆ. 3ನೇ ಮನೆ ಅಲ್ಲ, 6 ಅಡಿ 3 ಅಡಿ. ನಿಜ ತಾನೆ? ತಾಯಿಯ ಗರ್ಭದಲ್ಲಿ ಇರ್ತೀವಿ, ಅದು ಶಾಶ್ವತ ಅಲ್ಲ, ಈಚೆ ಬರ್ತೀವಿ. ಕಟ್ಟರ ಮನೆ 2ನೇ ಮನೆಗೆ ಬರ್ತೀವಿ, ಇದು ಶಾಶ್ವತ ಅಲ್ಲ. 60 ವರ್ಷ 70 ವರ್ಷ 80 ವರ್ಷ ಕೆಲ ಜನರು ಆಯ್ತು ಚೆನ್ನಾಗಿದ್ರೆ ಒಂದು 120 ವರ್ಷ ಕಟಕಂತಾರೆ. ಇದು ಬಿಟ್ಟು ಹೋಗ್ಬೇಕು. ಆಮೇಲೆ ತಿಳ್ಕೊಂತಾರೆ, ಅಪ್ಪ 6 ಅಡಿ 3 ಅಡಿ ಅಲ್ಲೋಗಿ ಶಾಂತವಾಗಿರ್ಬೋದು ಅಂತ. ಹಲ್ಲೆಲೂಯಾ. 6 ಅಡಿ 3 ಅಡಿಗೆ ಹಾಕ್ತಾರೆ. ಎಷ್ಟು ದಿವಸ? 24 ಗಂಟೆಗೆ ಎಲ್ಲ ಬಿದ್ದೋಗ್ಬಿಟ್ರು. ಏನೋ ಹುಳ. ಹಲ್ಲೆಲೂಯಾ. ಅಲ್ಲಿ ಕೂಡ ಶಾಶ್ವತ ಇಲ್ಲ. ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ, ಅವನ ಬಾಡಿ ಹಾಕಬೇಕು, ಅದು ತೆಗಿಲೇಬೇಕು ನೀನು. ಜಾಗನೇ ಇಲ್ಲ ಈಗ, ಎಲ್ಲ ಒಬ್ಬರ ಮೇಲೆ ಒಬ್ರು ಬಾಡಿ ಹಾಕ್ತಾರೆ. ಎಲ್ಲ ಸತ್ರ ಜನ ಹುಟ್ರೆ. ಹಲ್ಲೆಲೂಯಾ. 3ನೇ ಮನೆ ಯಾವುದು? 1ನೇ ಮನೆ ತಾಯಿ ಗರ್ಭ, ಅದು ಶಾಶ್ವತ. 2ನೇ ಮನೆ ಕಟ್ಟರ ಮನೆ, ಅದು ಶಾಶ್ವತ ಅಲ್ಲ. ಸರಿ, ಭೂಮಿಲಿ ಹೋಗಿ ಬೀಳೋಣ, 3 ಅಡಿ 6 ಅಡಿ ಆರಾಮ ಮಲ್ಕೊಳ್ಳೋಣ ಅಂದ್ರೂ ಕೂಡ ಅಲ್ಲಿ ಕೂಡ ಇಲ್ಲ. 4ನೇ ಮನೆ ಹತ್ರ ಬಂದ್ಬಿಟ್ಟು 2 ಆಪ್ಷನ್. 4ನೇ ಮನೆ ಹತ್ರ ಬರೋಕೆ 2 ಆಪ್ಷನ್. ಅದು ನಮ್ಮ ಕೈಲೇ ಕೊಡ್ತಾರೆ ದೇವರು. ಯುವರ್ ಚಾಯ್ಸ್ ಅನ್ನ. ಹಲ್ಲೆಲೂಯಾ. ಏನಪ್ಪ? 2 ಇದೆ ಅಲ್ಲಿ ಶಾಶ್ವತವಾದದ್ದು. 2 ಆಪ್ಷನ್. ಒಂದು ನಿತ್ಯ ಮರಣ. ನಿತ್ಯ ಮರಣ ಅಂದರೆ ನಿತ್ಯ ನರಕ. ಇನ್ನೊಂದು ನಿತ್ಯ ಜೀವ. ಈ 2ನೇ ಮನೆಗೆ ಯಾವ ಮನೆಗೆ ಹೋಗ್ತೀಯ ಅಂತ ದೇವ್ರು ಕೇಳ್ತಾರೆ. ಇಲ್ಲಿ ಕೂತ್ಕೊಂಡು ಈಜಿಗೆ ಹೇಳ್ಬೋದು. ಹಲ್ಲೆಲೂಯಾ. ಹಲ್ಲೆಲೂಯಾ.
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದರೆ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ 4 ಮನೆಗೆ ನಾವು ಪ್ರವೇಶ ಮಾಡಲೇಬೇಕು. ಹಲ್ಲೆಲೂಯ. ಟೋಟಲ್ 5 ಮನೆ ಸಿಗ್ತದೆ. 5 ಮನೆಯಲ್ಲಿ 5 ಪರ್ಮನೆಂಟ್ ಆಗಲ್ಲ. ಈ 4ನೇ ಮನೆಗೆ ಹೋಗ್ತೀವಲ್ಲ ಅದೇ ಪರ್ಮನೆಂಟ್. ಒಂದು ನರಕನ ಸ್ವರ್ಗನ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ದೇಹ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗುತ್ತೆ. ಪ್ರಾಣ ದೇವ್ರು ಕೊಟ್ಟಿದ್ದು ದೇವ್ರ ಹತ್ರ ಹೋಗುತ್ತೆ. ಒಳಗಡೆ ಒಂದು ಆತ್ಮ ಇದೆಯಲ್ಲ, ಆತ್ಮಕ್ಕೊಂದು ಮನೆ ಬೇಕಲ್ಲ. ಎಲ್ಲಿ ಸಿಗುತ್ತೆ ಮನೆ? ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ಹಲ್ಲೆಲೂಯ. ಮನೆ ಮನೆ ಕುರಿತು ದೇವ್ರು ಮಾತಾಡ್ತಾ ಇದ್ದಾರೆ. ನಿನ್ನ ಮನೆ ಒಳಗಡೆ ಕರ್ತನಿದ್ರೆ ಸವಾಲಾಗ್ತೀನಿ ನಾನು. ಎಷ್ಟು ದೊಡ್ಡ ಮಾಟ ಮಂತ್ರ ಮಾಡುವಂಥ ಪೂಜಾರಿ ನಿನ್ನ ಹೆಸರಲ್ಲಿ, ನಿನ್ನ ಮನೆ ಹೆಸರಲ್ಲಿ ಮಾಟ ಮಂತ್ರ ಮಾಡಿದ್ರು ಕೂಡ ಅದರ ಒಂದು ಧೂಳು ಕೂಡ ನಿನ್ನ ಮನೆ ಹತ್ರ ಬರೋಕ್ಕಾಗಲ್ಲ. ಯಾಕೆ ಹೇಳ್ರಿ? ಯಾಕೆ? ನಿಜವಾದ ಆನ್ಸರ್ ಏನು ಗೊತ್ತಾ? ನಾವು ನಂಬಿರೋಂಥ ದೇವರು, ನಮ್ಮನ್ನು ಕಾಯುವಂಥ ದೇವರು. ನಗ್ನಾಗ್ತಾ ಹೇಳ್ರಿ, ತೂಕಡಿಸೋ ದೇವರಲ್ಲ. ಹೇಳ್ರಿ, ತೂಕಡಿಸೋ ದೇವರಲ್ಲ. ನೀನು ಮಲಗ್ಬೋದು, ನಿನ್ನ ಮನೇಲಿ ನಾಯಿ ಮಲಗ್ಬೋದು, ಆದರೆ ನೀನು ನಂಬಿರುವಂಥ ನಿನ್ನ ದೇವರು, ನಿನ್ನ ಕರ್ತನು, ಅವನು ಮಲಗೋ ದೇವರಲ್ಲ. ಅವನು ಮಲಗೋ ದೇವರಲ್ಲ. ಅವನು ತೂಕಡಿಸುವ ದೇವರಲ್ಲ. ಅವನು ನಿದ್ರಿಸುವ ದೇವರಲ್ಲ. ಹಲ್ಲೆಲೂಯಾ. ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತದೆ. ನಮ್ಮನ್ನು ಕಾಯುವಂಥ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯಾ. ಅವನು ಯಾವಾಗಲೂ ನಮ್ಮ ಮೇಲೆ ಕಣ್ಣುಗಳನ್ನು ಇಟ್ಟಿರ್ತಾನೆ. ಅವನು ಯಾವಾಗಲೂ ನಮ್ಮ ಮೇಲೆ ದೃಷ್ಟಿಯನ್ನು ಇಟ್ಟಿರ್ತಾನೆ. ಅವನ ದೃಷ್ಟಿಯನ್ನು ಮುಟ್ಟುವಂತ ಶಕ್ತಿ ಇದುವರೆಗೂ ಎಲ್ಲೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಹಲ್ಲೆಲೂಯಾ. ಈಗ ಒಂದೂವರೆ ವರ್ಷದ ಮುಂಚೆಗಡೆ ಒಂದು ಕರೆ ಬಂತು. ಒಂದು ಅಯ್ಯಮ್ಮನಿಗೆ ದೈವ ಇಟ್ಕೊಂಡಿದೆ, ತುಂಬ ದಿವಸಗಳಿಂದ ಒದ್ದಾಡ್ತಾ ಇದ್ದಾಳೆ. ಸುಮಾರು 2.5 ವರ್ಷ 3 ವರ್ಷದಿಂದ ಅಮ್ಮ ಒದ್ದಾಡ್ತಾವಳೆ. ಅರ್ಧ ದಿನ ಕೆಲಸ ಮಾಡಿದ್ರೆ 24 ದಿವಸ ಕೆಲ್ಸಕ್ಕೆ ಹೋಗಲ್ಲ. ಕಷ್ಟ, ರೋಗ, ಮನೇಲಿ ಸಮಸ್ಯೆ, ಸಮಾಧಾನ ಇಲ್ಲ. ಯಾರೋ ಬಂದು ಬಾಗಲು ಪಡ್ದಂಗೆ, ಭಯ ಪಡಿಸ್ದಂಗೆ, ಕಿಟಕಿ ಹತ್ರ ಬಂದು ಯಾರೋ ನಿಂತ್ಕೊಂಡಂಗೆ, ಹಿಂಗೆಲ್ಲ ಆಗ್ತದೆ. ಬರಬೇಕು ಅಂತ. ಯಾಕೆ? ಆ ಮನೆ ಅಲ್ಲ, ದೇವದ ಮನೆ. ಆ ಮನೆ ಸರಿ, ಓದೋ ಹಾರೋಳ್ಳಿ ಹತ್ರ ಮನೆ ಹೋಗಿದ್ದ ತಕ್ಷಣ ದೇವರ ಹತ್ರ ಮಾತಾಡೋದು, ಎಲ್ಲೆಲ್ಲಿ ಯಾವ ಶಕ್ತಿಗಳಿದೆ, ಯಾವ ಕತ್ತಲಿದೆ, ಏನೇನಿದೆ ಅಂತ. ಹಲ್ಲೆಲೂಯ. ಆತ್ಮಿಕದಲ್ಲಿ ಎಲ್ಲ ನೋಡ್ದು ದೇವರಾತ್ಮ ಎಲ್ಲ ತಿಳಿಸ್ಕೊಟ್ರು. 2 ರೂಮ್ ಏನೋ ಇದೆ. ಅದರಲ್ಲಿ 1 ರೂಮ್ ಬಂದ್ಬಿಟ್ಟು ಅವ್ರ ಅತ್ತೆ ಮಲ್ಕೊಂಡಿದ್ದಂಥ ಮನೆ ರೂಮ್ ಅದು. ಆ ರೂಮ್ ಪಕ್ಕದಲ್ಲೇ, ನೀವು ನಂಬ್ತೀರಾ ಬಿಡ್ತೀರಾ, ನೀವು ದೇವಸ್ಥಾನಕ್ಕೆ ಹೋಗೋದೇ ಬೇಡ, ಆ ಮನೆಯಲ್ಲೇ ದೇವಸ್ಥಾನ ಕಟ್ಬಿಟ್ಟಿದ್ದಾರೆ. ನಿಜ. ದೊಡ್ಡ ಪಿಲ್ಲರ್, ಎಷ್ಟು ಇಷ್ಟಿಷ್ಟು ದೊಡ್ಡ ಪಿಲ್ಲರ್ 4 ಕಡೆ ಹಾಕಿ ಕ್ಲೀನಾಗಿ ಹೆಂಗಿದೆ ಅಂದರೆ, ದೊಡ್ಡ ವಿಗ್ರಹಗಳನ್ನೆಲ್ಲ ತಗೊಂಡು ಬಂದು ಅದ್ರ ಒಳಗಡೆ ಇಟ್ಟಿದ್ದಾರೆ. ಅವ್ರ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ನಾನು ನೋಡಿದೆ, ಏನಪ್ಪ ಮನೆಯಲ್ಲೇ ದೇವಸ್ಥಾನ ಇದೆ, ಈ ಮನೆಯಲ್ಲೇ ದೇವಸ್ಥಾನ ಥರ ಮಾಡ್ಕೊಂಡ್ರೆ ಮನೇಲಿ ಭಯಂಕರ ಹೋರಾಟ. ಆಮೇಲೆ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡ್ತಾ ಅಮ್ಮನ ಕೂತ್ಕೊಳಕ್ಕಾಗಿಲ್ಲ. ಈಚೆ ಓಡ್ತಾವಳೆ. 4 ಕಡೆ 3 ಕಡೆ ಬಾಗಿಲಿದೆ ಮನೆಗೆ. ಆ ಬಾಗಿಲಿಂದ ಈ ಕಡೆ ಓಡ್ತಾವಳೆ, ಈ ಕಡೆಯಿಂದ ಈ ಕಡೆ ಓಡ್ತಾಳೆ. ಯಾಕೆ? ಬರಬೇಕಾದ್ರೆ ಬಂದೈತಲ್ಲ, ಅಲ್ಲಿ ಬರಬೇಕಾದ್ರೆ ಬಂದ್ಬಿಟ್ರೆ ಯಾವ ಶಕ್ತಿಗಳು ಇರೋಕ್ಕಾಗಲ್ಲ. ಡೂಪ್ಲಿಕೇಟ್ ಶಕ್ತಿಗಳು ಇರೋಕ್ಕಾಗಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ, ಯೇಸುವಿನ ನಾಮದಲ್ಲಿ ಯಾವ ಮೂಲೆಗಳಲ್ಲಿದ್ರೆ ಎಲ್ಲ ಬರ್ರಿ ಅಂತ ಹೇಳಿದ ತಕ್ಷಣ 4 ಮೂಲೆಗಳಿದ್ದು ದೇವುಗಳು ಓಡ್ಬಂತು. 9 ದೇವುಗಳ ಅಮ್ಮನ ಮೇಲೆ ಇದ್ದಿತ್ತು. ಎಷ್ಟೋ? ಒಂದಿದ್ರೇನೆ ಅದೋ ಗತಿ. ಅಂಥದ್ರಲ್ಲಿ 9.
ಒಂದು ಅವ್ರ ಗಂಡ ಎಕ್ಸ್ಪರ್ಟ್ ಆಗಿದ್ದಾರೆ. ಅವ್ರ ಗಂಡ ನಿಂಗೇನು ಆ ಊರು ಜನ ಸೇರಿಕೊಂಡು ಮರಕ್ಕೆ ಹಾಕಿ ನೇಣಾಕಿ ಏನು ವಿಷಯಕ್ಕೆ ಸಾಯಿಸಿದ್ದಾರೆ. ಅಯ್ಯಪ್ಪ, ಅವ್ರ ತಮ್ಮ, ಆಮೇಲೆ ಇವರ ಅತ್ತೆ ಎಲ್ಲ ಬಂದು ಟೋಟಲ್ 9 ಶಕ್ತಿಗಳು, 9 ದೇವಗಳು ಈ ಅಮ್ಮನ ಮೇಲೆ ಬಂದು ಸೇರಿಕೊಂಡಿದ್ದು. ಆಮೇಲೆ ಒಂದು ಅಜ್ಜಿ ಬಂತು, ಯಾವುದು ಅವ್ರ ಅತ್ತೆ, ಏನು ಕಿರ್ಸ್ತಾಳೆ, ಏನು ಬಡ್ಕೊಂತಾಳೆ, ನಾನು ಇಲ್ಲೇ ಇದ್ದೀನಿ. ಎಲ್ಲಿ? ಇದೇ ರೂಮಲ್ಲಿ ಇದ್ದೀನಿ. ಅದು ಯಾವ ರೂಮು? ದೇವ್ರ ಮನೆಗೆ ಅಟ್ಯಾಚ್ ಆಗಿದೆ ಬಾಗಿಲು. ದೇವ್ರ ಮನೆಗೆ ಆ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿದೆ ಗೋಡೆ. ಆ ಗೋಡೆ ಇಲ್ಲಿರೋ ರೂಮೇಲೆ ಈ ಅಮ್ಮ ಇರೋದು. ನೋಡು ಅಲ್ಲಿ ಫೋಟೋ ಇಕ್ಕಿದ್ದಾರೆ ಮುಂದೆ. ಅತ್ತೆದಂದ ಫೋಟೋ ಇಡ್ತಾರಲ್ಲ, ಅದಕ್ಕೆ ಇಡಬೇಡ್ರಿ ಸತ್ತವ್ರದ್ದು. ಅಲ್ಲೂಯ ನಾವೆಲ್ಲೇನೋ ಇಡೋಣ, ಪೂಜೆ ಮಾಡೋಣ, ಹೂವು ಹಾಕೋಣ ಅಂತ ಹೇಳಿ ಇಡ್ತೀವಿ. ತಪ್ಪದು. ಸತ್ಯ ನಿಮ್ಗೆ ಗೊತ್ತಿಲ್ಲ. ಸತ್ಯ ನಾನು ಹೇಳ್ತಾ ಇದ್ದೀನಿ. ದೆವ್ವ ಬಂದು ಒದ್ದಾಡಿ ಕಿರ್ಚಾಡಿ ಪರದಾಡಿ ಮಾತಾಡಿ ನಾನು ಆ ರೂಮೇಲಿದ್ದೀನಿ. ಹೇ, ರೂಮೇಲಿ ಎಲ್ಲಿದ್ಯಾ? ಫೋಟೋ ಇದೆಯಲ್ಲ, ಅದು ನಾನೇ. ಆ ಫೋಟೋದಲ್ಲೇ ನಾನಿದ್ದೀನಿ. ಆ ಫೋಟೋದಲ್ಲೇ ಹೇ ದೊಡ್ಡ ವಿಗ್ರಹಗಳೆಲ್ಲ ತಂದು ದೇವಸ್ಥಾನ ಹತ್ರನೇ ಕಟ್ಟಿ ಮನೆ ಒಳಗಡೆ ದೇವಸ್ಥಾನ ಮಾಡಿಕೊಂಡಿದ್ರೆ ಹೆಂಗಿದೆ? ಅದೆಲ್ಲ ನಮ್ಮವ್ರೆ. ಅದೆಲ್ಲ ನಾವೆಲ್ಲ ಒಂದೇ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಆ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಬೆಳಗ್ಗೆ ರೆಡಿ ಆಗ್ತಾಯಿದ್ದೀವಿ ಮನೆಯಲ್ಲಿ. ಅಲ್ಲಿಂದ ಒಂದು ಶಕ್ತಿ ಬಂದಿದೆ. ಯಾವುದು? ಒಂದು ದೆವ್ವ ಬಂದಿದೆ. ಅದು ಬಂದಿದೆ, ಗಿಕ್ಟಿಂಗ್ ಎಲ್ಲ ವೀಡಿಯೋನಲ್ಲಿ ಇತ್ತು, ತೋರಿಸಿದ್ದು. ಕುಂಡ್ಕೊಂಡು ಬಂತಂತೆ. ಯಾವುದು? ದೆವ್ವ ಕುಂಟು ಮಾದಕ್ಕ. ವೀಡಿಯೋ ಇದ್ದೆ. ವೀಡಿಯೋ ಮೊನ್ನೆ ತಾನೇ ಡಿಲೀಟ್ ಆಯ್ತು. ಅದು ಸುಮಾರು 1-2 ಅವರ್ 3 ಅವರ್ ಇದೆಯಾ? ವೀಡಿಯೋ ಇದೆ, ಬೇಕಾದ್ರೆ ಆಮೇಲೆ ನೋಡ್ರಿ. ಸಾಕ್ಷಿಗೆ ವೀಡಿಯೋ ಇದೆ, ಯಾರು ಬೇಕಾದ್ರೆ ಆಮೇಲೆ ವೀಡಿಯೋ ನೋಡ್ರಿ. ಆ ದೇವ ಏನು ಮಾಡಿದೆ, ನಾವು ಇಲ್ಲಿಂದ ಹೋಗ್ಬಾರ್ದು, ಅವ್ರ ಮನೆಗೆ ನಾವು ಕಾಲಿಟ್ಬಿಟ್ರೆ ಅವೆಲ್ಲ ಈಚೆ ಕಡೆ ಹೋಗ್ಬಿಡ್ತವೆ, ಅವ್ರಿಗೆ ಬಿಡುಗಡೆ ಆಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ನಾವು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ತಡೆ ಮಾಡ್ಲಿಕ್ಕೆ ಬಂದಿದೆ. ಯಾವತ್ತು ನಾವು ಒಂದು ಚೇರ್, ಬಿಳಿ ಚೇರ್ ಇವತ್ತು ಕೂಡ ನಮ್ಮ ಮನೇಲಿದೆ. ಆ ಬಿಳಿ ಚೇರ್ನ ನಮ್ಮ ಮನೆ ಒಳಗಡೆ ಅಥವಾ ಮನೆ ಬಾಗಿಲಲ್ಲಿ ಇಟ್ಟಿರ್ತೀವಿ. ಇದೇನು ಮಾಡಿದೆ, ಕುಣ್ಕೊಂಡು ಬಂದಿದೆ. ಬಂದ್ಬಿಟ್ಟು ಯಾವತ್ತು ಇಲ್ದಿರೋದು ಸಿಂಕು ಇದಕ್ಕೆ ತುಂಬ್ಕೊಂಡ್ಬಿಡ್ತು. ಸಿಂಕು ಇದಕ್ಕೆ ತುಂಬ್ಕೊಂಡು ಮನೆಗೆಲ್ಲ ಚಾರ್ಜ್ ನೀರು. ಟೈಮ್ ಬೇರೆ ಹಾಕ್ಬಿಟ್ಟಿದೆ, ಹೋಗ್ಬೇಕಲ್ಲ ಕಾಯ್ಕೊಂಡಿದ್ದಾರೆ. ಅದೇ ಟೈಮ್ಗೆ ಫುಲ್ ನೀರು ಮನೆಯಲ್ಲ. ನೀರು ಬಿಟ್ಟೋಗೋಕ್ಕಾಗುತ್ತೆ, ಗಲೀಜು ನೀರು ಆಗಲ್ಲ. ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ, ಟೈಮ್ ಆಗೋಯ್ತು. ಒಂದು ಕಡೆ ಸರಿ ನೆಕ್ಸ್ಟ್ ಹೋಗೋಣ ಅಂತ. ಇನ್ನೊಂದು ಕಡೆ ನಾನು ಪಾಸ್ಟರ್ಮಿಗೆ ಹೇಳ್ತಾ ಇದ್ದೀನಿ, ಇಲ್ಲ ಇಲ್ಲಿ ಏನೋ ನಡೀತಾ ಇದೆ, ಸೈತಾನ ಏನೋ ತಡೆ ಮಾಡ್ತಾ ಇದ್ದಾನೆ. ಅದು ಏನೇ ಆಗಲಿ, ಇವತ್ತು ಎಷ್ಟೇ ಲೇಟ್ ಆಗಲಿ ಪರವಾಗಿಲ್ಲ, ಒಂದು 5 ನಿಮಿಷದಲ್ಲಿ ನಾವು ಅಲ್ಲಿ ಹೋಗಿ ಪ್ರೇಯರ್ ಮಾಡಿ ಬರೋಣ, ತೊಂದರೆ ಇಲ್ಲ, ಕ್ಲೀನ್ ಮಾಡಿಬಿಟ್ಟು ನಾವು ಹೋಗೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀವಿ. ಎಲ್ಲ ಆಯಿತು, ಕ್ಲೀನ್ ಎಲ್ಲ ಮಾಡಿದಾಯಿತು. ಎಲ್ಲ ಕ್ಲೀನ್ ಮಾಡಿ ತುಂಬ ತಡೆ, ಇದಕ್ಕಿಂದಿಗೆ ಹಸುವಾಟೆ ಬಂದ್ಬಿಡ್ತು. ಏನು ಬಂದು ಕೂಡ ಎಲ್ಲ ಓದೋ ಎಲ್ಲ ಆಯಿತು, ಪ್ರೇಯರ್ ಎಲ್ಲ ಮಾಡ್ತಾಯಿದ್ವಿ. ಬಂದು ಹೇಳ್ದೆ ಅಂತ ನೆಗ್ತಾ ಇದೆ. ಯಾಕೆ? ನಿಮ್ಮ ಮನೇಲಿ ಸಿಂಕೆಯಲ್ಲಿ ನೀರು ತುಂಬಿಸಿದ್ದು ಯಾರು ಗೊತ್ತಾ? ನಾನು ಹೇಳಿದೆ, ಕಿಲ್ಲಾಡಿ, ನನಗೆ ಗೊತ್ತು, ಹೇಳು. ನಾನೇ ಹೆಂಗೆ ಬಂದೆ? ಕುಡ್ಕೊಂಡು ಬಂದಂತೆ. ಅದು ಆ್ಯಕ್ಷನ್ ಮಾಡಿ ತೋರಿಸಿ ನೋಡ್ಬೇಕಾಗಿತ್ತು, ಸಾಕಾಗಿತ್ತು ನೋಡೋಕ್ಕೆ. 2 ಕಣ್ಣು ಸಾಲಲ್ಲ. ಕುಂಡ್ಕೊಂಡು ಮನೆ ಹತ್ರ ಬಂದೆ. ಸಿಂಕಲ್ಲಿ ನೀರು ಮಾತ್ರ ತುಂಬಿಸ್ದೆ. ಮತ್ತು ಈ ಕುಕ್ಕರ್ ಬ್ಲಾಸ್ಟ್ ಮಾಡೋಕ್ಕೆ ನೋಡಿದೆ. ಅದು ಹೇಳಿದ್ದು, ಸೇವಕರನ್ನೇ ಬಿಡ್ತಾ ಇಲ್ಲ. ನಾವು ವಿಶ್ವಾಸಿಗಳು ಹೋಗ್ಬಿಟ್ಟು ಎಲ್ಲರ ಮೇಲೆ ತಲೆ ಮೇಲೆ ಕೈಕೋದು. ಸ್ವೋತ್ರಂ ಅಲ್ಲಿರೋದನ್ನೆಲ್ಲ ಮನೆ ಕರ್ಕೊಂಬಂದ್ಬಿಟ್ಟು ಪಾತ್ರೆ ಸುಮ್ಮನೆ ಎಲ್ಲರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಡ್ರಿ. ಅದು ಕೃಪೆ ಬೇಕು, ಅಧಿಕಾರ ಬೇಕು. ನಮಗೆ ಗೊತ್ತಾಗಲ್ಲ, ಬಿಸಿ ರಕ್ತ ಹುಮ್ಮಸ್ಸು ನಾವು ಭಯ ಮಾಡ್ಬಿಡೋಣ. ಅದು ಹಿಂಬಾಲಿಸ್ಕೊಂಡು ಬರ್ತದೆ ಮನೆ ಒಳಗಡೆ ಬಂದು, ಮಕ್ಕಳನ್ನ, ಗಂಡನ, ಹೆಂಡತಿನ ಎಲ್ಲರನ್ನ ಹಿಡಿತದೆ, ಅಮುಕ್ತದೆ. ಆಮೇಲೆ ನಮ್ಮ ಹತ್ರ ಬರ್ತಾರೆ, ನಾವು ಅಲ್ಲಾಡಿಸ್ಬೇಕು ಜುಟ್ಟು. ಸ್ತೋತ್ರಂ ಹಲ್ಲೆಲೂಯಾ. ಆಮೇಲೆ ಕುಕ್ಕರ್ ಬ್ಲಾಸ್ಟ್, ನಿಜವಾಗ್ಲೂ ಬ್ಲಾಸ್ಟ್ ಆಗಬೇಕಾಗಿತ್ತು ಅವತ್ತು. ಕುಕ್ಕರ್ ಬ್ಲಾಸ್ಟ್ ಮಾಡೋಕ್ಕೆ ಬಂದು ಅದೇನೋ ಗೊತ್ತಿಲ್ಲ. ನೀ ಮನೆಯಲ್ಲಿ ಒಂದು ಬಿಳಿ, ಕರೆಕ್ಟಾಗಿ ಹೇಳ್ತಾ ಇದ್ದೆ, ನಮ್ಮ ಮನೆಗೆ ಬಂದಿಲ್ಲ ಅವರು. ನಮ್ಮ ಮನೇಲಿ ಏನಿದೆ, ಯಾವ ಜಾಗದಲ್ಲಿ ಏನು ಸೇರಿದೆ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೆ. ನಿಮ್ಮ ಮನೇಲಿ ಆ ಬಾಗಿಲ ಹತ್ರ ಒಂದು ವೈಟ್ ಕಲರ್ ಚೇರ್ ಇಕ್ಕಿದ್ರಲ್ಲ, ಇಕ್ಕಿದ್ವಿ. ಯಾವುದು ಚೇರ್ ಇತ್ತು? ಆ ಚೇರ್ ಮೇಲೆ ಯಾರೋ ಅವ್ರು ಬೆಳ್ಳು ಕೂತಿದ್ರು, ಇರೋಕ್ಕಾಗಿಲ್ಲ. ಅಲ್ಲಿಂದ ಒದೆ ಓಟ.
ಅಲ್ಲೆಲೂಯ. ನಿಜ, ನಾನು ಬೇಕಾದ್ರೆ ಸುಳ್ಳು ಹೇಳ್ತಲ್ಲ, ನಿಮಗೆ ಸಾಕ್ಷಿ ಸಮೇತ ವಿಡಿಯೋ ಇದೆ. ನಿಮಗೆ ವಿಡಿಯೋ ಬೇಕಾದ್ರೆ ಆಮೇಲೆ ನೋಡ್ರಿ, ನೀವು ಆ ಥರ ವಿಡಿಯೋ ಇದೆ. ನನ್ನ ಫೋನಲ್ಲೇ ಇತ್ತು, ಸುಮಾರು 2-3 ತಾಸು ಇತ್ತು ಅಂದ್ಬಿಟ್ಟು ನಾನು ಬೇರೆ ವೀಡಿಯೋಗಳೆಲ್ಲ ಮಾಡಬೇಕು ತುಂಬ ಇದಾಗುತ್ತೆ ಅಂತ ಡಿಲೀಟ್ ಮಾಡಿದೆ. ಬಟ್ ಇವ್ರ ಫೋನಲ್ಲೇ ವೀಡಿಯೋ ಮಾಡಿದ್ದು, ಅದು ಇವ್ರ ಫೋನಲ್ಲಿ ಇದೆ. ಬೇಕಾದ್ರೆ ಆಮೇಲೆ ಹಾಕ್ಸ್ಕೊಂಡು ನೀವು ನೋಡ್ರಿ, ಅವುಗಳು ಆ್ಯಕ್ಟಿಂಗ್, ಅವುಗಳು ಮಾಡಿದ್ದು, ಓಡಾಡಿದ್ದು, ಬಡ್ದಾಡಿದ್ದು, ಅದು ಹೇಳಿದ್ದು ಎಷ್ಟು ಸಾಕ್ಷಿ, ದೊಡ್ಡ ಸಾಕ್ಷಿ ನೋಡ್ರಿ. ಬಿಳಿ ಚೇರ್ ಮೇಲೆ ಯಾರೊಬ್ರು ಕೂತಿದ್ರು, ಇರೋಕ್ಕಾಗಿಲ್ಲ, ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಇಲ್ಲಿ ಬಂದು ಬಿದ್ದೆ. ಅಲ್ಲಲ್ಲೂಯ. ನಾನು ಅದೇ ಹೇಳ್ತಾ ಇರೋದು, ನಿನ್ನ ಮನೆ ದೇವರ ಮನೆಯಾಗಿರಬೇಕು. ನಿನ್ನ ಮನೆ ಸೈತಾನ ವಾಸ ಮಾಡೋ ಮನೆ ಆಗಬಾರ್ದು. ನಿನ್ನ ಮನೆ ಜಗಳದಲ್ಲಿ ತುಂಬಲ್ಪಟ್ಟ ಮನೆ ಆಗಬಾರ್ದು. ನಿನ್ನ ಮನೆ ಅಶುದ್ಧಗಳಲ್ಲಿ ತುಂಬಲ್ಪಡುವಂಥ ಮನೆ ಆಗಿರಬಾರ್ದು. ನಿನ್ನ ಮನೆ ಶುದ್ಧವಾದ ಮನೆ ಆಗಿರಬೇಕು. ನಿನ್ನ ಮನೆ ದೇವರ ಸಾನ್ನಿಧ್ಯ ಚಲಿಸುವಂಥ ಮನೆ ಆಗಿರಬೇಕು. ಹಲ್ಲೆಲೂಯಾ. ಎರಡನೇದಾಗಿ, ನಾವು ವಾಸ ಮಾಡೋ ಮನೆ ಈ ಮನೆ ಆಗಿದೆ. ನಾವು ಓದಿದ ವಾಕ್ಯದಲ್ಲಿ 1 ಕೊರಿಂಥದ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೇಳ್ತದೆ, ನೀವು ದೇವರಿಗೆ ಆಲಯವಾಗಿದ್ದೀರಿ. ಎರಡನೇದಾಗಿ, ನಾವು ಯಾರಿಗೆ ಗೊತ್ತಾ ಮನೆ? ಯಾರಿಗೆ? ಹಲ್ಲೆಲೂಯಾ. ಈಗ ಈ ಮನೆ ದೇವರ ಮನೆ ಆಗಿಬಿಟ್ರೆ, ದೇವರ ಜಾಗದಲ್ಲಿ ಅದ್ಭುತಗಳು ನಡಿಬೇಕಾ ನಡಿಬಾರ್ದಾ? ನಡಿಬೇಕಂತೇಳಿ ಒಂದು ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ಈಗ ನಿಜನ ಸುಳ್ಳ? ಮಾಟ ಮಂತ್ರದ ಹತ್ರ ಹೋದರೆ ಮಾಟ ಮಂತ್ರ ನಡೀಲ್ವಾ? ಹೇಳ್ರಿ, ನಡಿಲ್ವಾ? ATM ಹತ್ರ ಹೋದ್ರೆ ಕಾರ್ಡ್ ಹಾಕಿರೋ ದುಡ್ಡು ಈಚೆ ಬರುತ್ತಾ ಬರಲ್ವಾ? ಯಾಕೆ? ಆ ದುಡ್ಡು ಇದೆ, ಈಚೆ ಬರಲೇಬೇಕು. ಮಾಟ ಮಂತ್ರ ಹತ್ರ ಹೋದರೆ ಮಾಟ ಮಂತ್ರ ನಡೀತಕ್ರ ಅನ್ನೋದೇ ಕೆಲಸ. ಹಲ್ಲೆಲೂಯಾ. ಆವಿರೋ ಬಕ್ಕೆಯಲ್ಲಿ ಊಟ ಕೈ ಹಾಕಿದ್ರೆ ಹಾವು ಸಿಗುತ್ತಾ ಇಲ್ವಾ? ಯಾಕೆ? ಅದು ಹಾವಿದೆ, ಹಾವು ಸಿಕ್ಕಲೇಬೇಕು. ಹಾಗೆಯೇ ನಾನು ನೀನು ದೇವರು ವಾಸ ಮಾಡುವಂಥ ಈ ಶರೀರ ದೇವರ ಆಲಯವಾಗಿದೆ. ಈ ಆಲಯ ಹೇಗಿರಬೇಕು? ಶುದ್ಧವಾಗಿರಬೇಕು. ದೇವರು ವಾಸ ಮಾಡುವಂಥದ್ದಾಗಿರಬೇಕು. ದೇವ್ರು ನಿಲ್ಲುವಂಥದ್ದಾಗಿರಬೇಕು. ದೇವ್ರು ಇರುವ ಜಾಗದಲ್ಲಿ ಏನಾಗುತ್ತೆ? ಲೇಟಾಗಿ ಹೇಳ್ತಿದ್ದೀರಿ, ಅದಕ್ಕೆ ನಿಮಗೆ ಲೇಟಾಗಿ ಬಿಡುಗಡೆ ನಡೀತಾ ಇರೋದು. ಹಲ್ಲೆಲೂಯಾ. ಈಗ ದೇವರಿರುವ ಜಾಗದಲ್ಲಿ ಬೆಳಕಿರುತ್ತೆ, ದೇವರಿರುವ ಜಾಗದಲ್ಲಿ ಮಹಿಮೆ ಇರುತ್ತೆ, ದೇವರಿರುವ ಜಾಗದಲ್ಲಿ ಅದ್ಭುತಗಳು ನಡೆಯುತ್ತೆ. ಹಂಗಂದ ಮೇಲೆ ನಿನ್ನ ಒಳಗಡೆ ದೇವರಿದ್ರೆ ನೀನು ಇರೋ ಜಾಗದಲ್ಲಿ ಅದ್ಭುತಗಳು ನಡೀಲೇಬೇಕು. ದೇವರು ನಿನ್ನ ಒಳಗಡೆ ಇದ್ದಾರಂದ್ರೆ ನಿನ್ನ ಮೂಲಕವಾಗಿ ಅದ್ಭುತಗಳು ನಡೀಲೇಬೇಕು. ನಿನ್ನ ಮೂಲಕವಾಗಿ ಅದ್ಭುತ ನಡಿಬೇಕಾದ್ರೆ ನಿನ್ನ ಶರೀರ ಶುದ್ಧವಾಗಿರಬೇಕು. ಈಗ ನಿಮ್ಗೆ ಆಪ್ಷನ್ ಕೊಡ್ತೀನಿ, ನೀವು ಹೇಳಬೇಕು. ಈಗ ಜೇನುತುಪ್ಪ ಒಂದು ಮಗುಗೆ 6 ತಿಂಗಳು 7 ತಿಂಗಳು ಮಗುಗೆ ಜೇನುತುಪ್ಪ ತಿನ್ನಿಸ್ಬೇಕು. 2 ಆಪ್ಷನ್ ನಿಮಗೆ. ಮಾಮೂಲಿ ಅಂಗಡಿ ಸಿಕ್ಕೋ ತುಪ್ಪ ಬೇಕಾ, ಆಗಿನ ಪ್ಯೂರ್ ಕಿತ್ತು ತಿನ್ನಿಸೋಂಥ ತುಪ್ಪ ಬೇಕಾ? ಹಾಂ, ನಾ ಪ್ಯೂರ್ ಕೇಳೋರು ನೋಡ್ರಿ, ನಿಜ. ಮಾಮೂಲಿ ಅಂಗಡಿಯಲ್ಲಿ ಅಲ್ಲಿ ಇಲ್ಲಿ ಈಗ ನೋಡ್ರಿ, ಇವನ್ನ ಪತಂಜಲಿ ಅಪ್ಪನ್ನ ಹಾಕ್ಕೊಂಡು ಜಾಲಾಡಿಸ್ತವ್ರು. ಯಾಕೆ? ಪ್ಯೂರ್ ತುಪ್ಪ ಅಂತ ಹೇಳ್ಬಿಟ್ಟು ಜೇನುತುಪ್ಪಕ್ಕೆ ಏನೇನೋ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹೊಡಿತವ್ರು ಹಾಕೊಂಡು ಡಬಾ ಅಂತ. ಮೋಸ. ಪತಂಜಲಿ ಪತ್ತನಿಲ್ದಂಗೆ ಆಗ್ಬಿಟ್ಟು ನಾನು ಅಪ್ಪ ಈಗ ಹೇಳ್ತಾ ಇರೋದು ನಿಜಾನೇ. ಮೊನ್ನೆ ನ್ಯೂಸ್ಗಳೆಲ್ಲ ಬಂತು, ಮೊನ್ನೆ ಇಷ್ಟು ದಿವಸ ನೋಡಿಲ್ಲ ಅಪ್ಪ. ನಮ್ಮ ಮೊನ್ನೆ ಪೊಲೀಸರು ಹೇಳ್ಕೊಂಡು ಹಾಕ್ತಾರೆ, ಅವಾಗ ನೋಡಿದೆ. ಪತಂಜಲಿ ಹನಿ ಪ್ಯೂರ್ ಹನಿ ಅಂಥೇಳಿ ಎಲ್ರಿಗೂ 3 ನಾಮ ಇಕ್ಕಿದ್ದು. ಇವ್ರು ಯಾರು? ಸ್ವಾಮೀಜಿ. ಹಲ್ಲೆಲೂಯಾ. ಯಾಕೆ ಮೋಸ ಮಾಡಬೇಕು? ಜೀವನ ಹೊಟ್ಟೆಪಾಡು. ಹಲ್ಲೆಲೂಯಾ. ಈಗ ನೀವು ಹೇಳ್ರಿ, ನಿಮ್ಮ ಮಗು 6 ತಿಂಗಳ ಮಗುಗೆ ಜೇನುತುಪ್ಪ ನೀವು ಕುಡಿಸಿದ್ರೆ ಚೆನ್ನಾಗಿರ್ತದೆ, ಮಾತೆಲ್ಲ ಚೆನ್ನಾಗಿ ಬರ್ತದೆ. ಅಂಗಡಿಯಲ್ಲಿ ಖರೀದಿ ಮಾಡಿ ತಿನ್ನಿಸ್ಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಎಲ್ಲಾದ್ರೂ ಗಿಡದಲ್ಲಿ ಕ್ಲೀನಾಗಿ ಅವಾಗ ತಾನೇ ಕಿತ್ತು ಕೊಟ್ಟರೆ ಚೆನ್ನಾಗಿರ್ತದೆ ಇಷ್ಟಪಡ್ತೀರಾ? ಅಲ್ವಾ? ಪ್ಯೂರ್ ತುಪ್ಪಕ್ಕೆ ತಾನ ಎದುರು ನೋಡ್ತೀವಿ. ಪ್ಯೂರೇ ಡುಬಾಕೆ. ಹಲ್ಲೆಲೂಯಾ. ಹಾಗೆಯೇ ಸ್ವಾಮಿ ಯಾರು ಹೇಳಿದ್ದು? ಏನಂತ ಹೇಳಿದ್ರು? ಜೋರಾಗಿ ಹೇಳ್ಬೇಕು, ನನಗೆ ಕೇಳಿಸ ಸ್ವಲ್ಪ. ಈ ಜ್ವರ ಬಂದಾಗಿಂದ ಈ ಕಡೆ ಕೀ ಮುಚ್ಕೊಂಡ್ಬಿಟ್ಟಿದೆ, ಈ ಕಡೆ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ, ಅದಕ್ಕೆ ಜೋರಾಗಿ ಹೇಳಬೇಕು.
ಮತ್ತೆ ಯಾಕೆ ಬೇಕು ಆ್ಯಕ್ಟಿಂಗು? ಪತಾಂಜಲಿ ನಿಮಗೆ ಹೇಳ್ತಾ ಇರೋದು ನಾನು, ಅವ್ರಿಗೂ ನಮಗೇನು ವ್ಯತ್ಯಾಸ ಇದೆ? ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನಾನು ಪರಿಶುದ್ಧನಮ್ಮ, ನಾನು ಪರಿಶುದ್ಧನಪ್ಪ, ನನ್ನಿಂದ ಬಂದ ಸಂತತಿ ನೀವು. ಯಾಕೆ ನಾವು ದೇವ್ರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾಕೆ ನಾವು ದೇವರ ವಾಕ್ಯನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾಕೆ ದೇವ್ರ ಆ ರೀತಿ ಬಡ್ಕೊಳ್ಳೋ ಅವಶ್ಯಕತೆ ಏನು? ಮುಂದೆ ಏನಿದೆ? ಯಾಕಂದ್ರೆ ಅವ್ರಿಗೆ ಗೊತ್ತು ಮುಂದೆ ಏನಿದೆ ಅಂತ, ನಮಗೆ ಗೊತ್ತಿಲ್ಲ. ಮುಂದೆ ಏನಿದೆ ಅಂತೇಳಿ ಎಲ್ಲ ಅವ್ರಿಗೆ ಗೊತ್ತು. ಅದಕ್ಕೆ ಅವ್ರು ಬಡ್ಕೊಳ್ತಾರೆ, ಎಚ್ಚರವಾಗ್ರಿ, ಎಚ್ಚರವಾಗ್ರಿ. ಬೇರೆ ಲಾಂಗ್ ಡ್ರೈವ್ ನಾವು ಮಾಡುವಾಗ, ತುಂಬ ದೂರಗಳಲ್ಲಿ ರೋಡ್ಗಳು ರೆಡಿ ಮಾಡುವಂಥ ಜಾಗಗಳಲ್ಲಿ ಬೋರ್ಡ್ ಹಾಕಿರ್ತಾರೆ, ನಿಧಾನವಾಗಿ ತಿರುಗಿಸಿಕೊಳ್ಳ್ರಿ, ಇಲ್ಲಿ ಎಚ್ಚರಿಕೆ, ಹಳ್ಳ ಇದೆ ಅಂತೇಳಿ ಅಂತ ಹೋದರೆ ಸಾಕು, ಕುಂಡೆ ಕಾಣ ತುಣಿಯ ಕಾಣ, ಕೈ ಕಾಲುಗಳೆಲ್ಲ ಮುರ್ಕೊಂಬರ್ಬೇಕು. ಏನಕ್ಕೆ ಹಾಕಿರ್ತಾರೆ ಬೋರ್ಡ್ ಹೇಳ್ರಿ? ಒಂದು 5 ಕಿಲೋಮೀಟರ್ ದೂರದಲ್ಲಿ ಹಾಕಿರ್ತಾರೆ, ತಿರುಗುವಾಗ ನಿಧಾನವಾಗಿ ತಿರುಗಿಸಿಕೊಳ್ಳಿರಿ. ಯಾಕೆ? ಇಲ್ಲಿ ಹಳ್ಳ ಇದೆ ಅಂತ ಹಾಕಿರ್ತಾರೆ. ನಾವೇನೋ ನಮ್ಮಪ್ಪ ಯಾರು ಗೊತ್ತಾ, ಪೈಲೈಟು, ನಾವು ಹಂಗೆ ಕೆಲವೊಮ್ಮೆ ಬಂದ್ಬಿಡ್ತದೆ ಮೇಲೆ, ಯಾವ ಆತ್ಮ ಬರ್ತದೆ ಗೊತ್ತಿಲ್ಲ, ಇದು ಡಬ್ಬದ ಗುದ್ಬಿಡೋದು. ಎಲ್ಲಿ ಏಸಪ್ಪ ಮಗನ ಮೊಟ್ಟು ಮಾನ ಮರದ ಫಸ್ಟ್ ದೇವರಲ್ಲಿ ಬೋರ್ಡ್ ಹಾಕ್ಸಿಲ್ವ ಅಲ್ಲಿ? ಮತ್ತೆ ಎಲ್ಲಿ ಏಸಪ್ಪ ಅಂತ ಕೇಳೋದು. ಫಸ್ಟ್ ನೀನು ಬೋರ್ಡ್ ನೋಡಿದರೆ ಏಸಪ್ಪ ಕಾಣಿಸಿರೋರು. ನಿಜ ತಾನೇ? ಎಲ್ಲಿ ಏಸಪ್ಪ? ಯಾವಾಗ? ಎಚ್ಚರಿಕೆಯಿಂದ ಬೋರ್ಡ್ ಹಾಕಿದ್ರು ಕೂಡ, ಇಲ್ಲ ಹಳ್ಳ ಇದೆ ಅಂದ್ರೂ ಕೂಡ ಬರ್ರ. ಯಾಕೆ? ನಮ್ಮ ಅಪ್ಪ ಯಾರು? ಪೈಲೈಟು. ನಾನು ಯಾರು? ಅವ್ರ ಮಗ ಜೂನಿಯರು. ಎಷ್ಟು ಲೀಟ್ರ್ ಕೊಟ್ಟಿದ್ದೆ ದಮ್ ದಮ್. ಆಮೇಲೆ ನನ್ನ ದೇವರೇ ಈ ಹಾಕಿರೋನ ಕೈ ಬಿಟ್ಟು, ದೇವರು ಒಂದು ಕೊಟ್ಬಿಟ್ಟು ಪ್ರಜ್ಞೆ ಬಂತ, ಮಗನೇ ನಾನು ಬಿಟ್ಟಿಲ್ಲ, ನೀನೇ ಡ್ರೈವ್ ಮಾಡಿಬಿಟ್ಟಿದ್ದು. ಹಲ್ಲೆಲೂಯಾ. ದೇವ್ರ ಹೇಳಿಕೆ ಎಲ್ಲ ಇಷ್ಟು ಹೇಳ್ತಾರೆ ಅಂದರೆ ಎಚ್ಚರಿಸ್ತಾರೆ, ಏನು ಸಮಥಿಂಗ್ ಇದೆ, ಅರ್ಥ ಮಾಡಿಕೊಳ್ಬೇಕು, ಎಚ್ಚೆತ್ತುಕೊಳ್ಬೇಕು, ನಾವು ತಿಳ್ಕೊಳ್ಬೇಕು. ನಾವು ಹೇಗೆಂದ್ರೆ ಜೀವನ ಮಾಡಿ, ಹೇಗೆಂದ್ರೆ ಮಾತಾಡಿ ನಾನು ದೇವ್ರ ಸಮ್ಮುಖದಲ್ಲಿ ಬಂದು ಏನು ಸಾಧನೆ ಮಾಡ್ತೀನಿ ಅಂದರೆ ಅದು ಬರೀ ವ್ಯರ್ಥ. ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ನೀನು 50 ವರ್ಷ ಆಗಿ, ನೀನು ಕೂದಲೆಲ್ಲ ಉದುರೋಗಿ, ನೀನು ಬೋರ್ಡಾಗಿ, ನೀನು ಬಾಂಡ್ಲಿ ಆಗಿ, ಏನೆಲ್ಲ ಆಗಿ ನೀನು ಹಂಗೆ ಕೂತಿರ್ಬೇಕು. ಹಲ್ಲೆಲೂಯಾ. ಬಿಡಬೇಕಾದ ಕಾರ್ಯಗಳೆಲ್ಲ ಬಿಟ್ಟು ಕರೆಕ್ಟಾಗಿ ಅವನ ಮನೆಯಲ್ಲಿ ನಂಬಿಕಸ್ಥರಾಗಿ ನಿಂತ್ಕೊಂಡ್ಬಿಟ್ರೆ, ಅವನ ಮನೆಗೆ ನಾವು ಸಂಪೂರ್ಣವಾಗಿ ಇದು ನಂದಲ್ಲ ಸ್ವಾಮಿ, ಇದು ನಿನ್ನ ಮನೆ ಅಂತೇಳಿ ಒಪ್ಪಿಸಿಕೊಟ್ಬಿಟ್ರೆ, ಅವನಿಗಾಗಿ ಗರ್ಭಗುಡಿಯಾಗಿ ನಾವು ಒಪ್ಪಿಸಿಕೊಟ್ಬಿಟ್ರೆ, ಅವನು ಮಾಡಬೇಕಾದ ಕಾರ್ಯಗಳೆಲ್ಲ ನಮ್ಮೇಲೆ ಮಾಡ್ತಾ ಇರ್ತಾರೆ. ಅದು ಬಯಲಿಗೆ ಬರುತ್ತೆ, ಅದು ಬೆಳಕಿಗೆ ಬರುತ್ತೆ, ಅದು ಹೊರಗಡೆ ಬರುತ್ತೆ. ಹಲ್ಲೆಲೂಯಾ. AK-47 ಗನ್ ನೋಡೋಕೆ ಚೆನ್ನಾಗಿರ್ತದೆ, ಅದ್ರಲ್ಲಿ ಒಂದು ಮುಳ್ಳು ಕೂಡ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಬುಲೆಟ್ ಈಚೆ ಕಡೆ ಬರಲ್ಲ. ಸರಿಯಾಗಿದ್ದರೆ ಬುಲೆಟ್ ಬಡ 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 ಅಂತ ಬರ್ತದೆ. ಹಾಗೇನೆ ಬಿಡುಗಡೆಗೆ ನಮ್ಮಲ್ಲಿ ಯಾವುದು ಒಂದು ತಡೆಗಳು ಆಗಬಾರ್ದು. ನಾವು ಪರಿಪೂರ್ಣರಲ್ಲ, ಅಷ್ಟು ಸಾಮರ್ಥ್ಯವುಳ್ಳವರಲ್ಲ. ಬಟ್ ನಾವೇನು ಮಾಡಬೇಕು? ಕಲಿಬೇಕು. ದೇವ್ರ ಸಮ್ಮುಖದಲ್ಲಿ, ದೇವ್ರ ವಾಕ್ಯದಲ್ಲಿ ಕಲಿಬೇಕು. ಸಹಾಯ ಮಾಡಿರಿ, ನಡೆಯ ಕೃಪೆ ಕೊಡ್ರಿ. ಅದಕ್ಕೆ ದೇವರಾತ್ಮ ದೇವ್ರು ಕೊಟ್ಟಿರೋದು. ದೇವ್ರಿಗೆ ಗೊತ್ತು ನಮಗೆ ಆಗಲ್ಲ ಅಂತ, ಅದಕ್ಕೆ ದೇವರ ಆತ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಏನಕ್ಕೋಸ್ಕರ? ಆತನ ನಿಯಮದ ಪ್ರಕಾರ ಇದಕ್ಕೋಸ್ಕರವಾಗಿ. ಅವನ ನಿಯಮ ಏನು? ಪರಿಶುದ್ಧತೆ, ತಾಳ್ಮೆ, ತಗ್ಗಿಸುವಿಕೆ, ಪ್ರೀತಿ. ನನ್ನನ್ನು ಹೇಗೆ ನಾನು ಪ್ರೀತಿಸ್ತೇನೋ ನಮ್ಮ ನೆರೆಹೊರೆಯವರನ್ನು ಹಾಗೆ ಪ್ರೀತಿಸಬೇಕು. ನನ್ನ ಮುಖಾಂತರ ಇನ್ನೊಬ್ಬರಿಗೆ ರಕ್ಷಣೆಗೆ ಮಾರ್ಗವಾಗಬೇಕು. ನಾನೇ ರಕ್ಷಣೆಗೆ ತಡೆಯಾಗಬಾರ್ದು, ಅಡ್ಡಿ ಆಗಬಾರ್ದು. ನಾನು ಬೆಳಕಾಗಿರಬೇಕು. ಹಲ್ಲೆಲೂಯಾ. ನಿಜ ತಾನೇ? ದೇವರು ನಮ್ಮನ್ನು ಏನಾಗಿಟ್ಟಿದ್ದಾರಂತೆ? ಉಪ್ಪಾಗಿಟ್ಟಿದ್ದಾರೆ. ನಿಜ. ನಿಮ್ಮ ಮತ್ತನೇ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಓದು ನೋಡ್ರಿ ಮನೆಯಲ್ಲಿ. ದೇವರು ನಮ್ಮನ್ನು ಉಪ್ಪಾಗಿಟ್ಟಿದ್ದಾರೆ. ಉಪ್ಪು ಅಂದರೆ ಏನು? ರುಚಿ. ಕಣ್ಮೀನುಗಳಿಗೆ ಜಾಸ್ತಿ ಉಪ್ಪು ಹಾಕ್ತಾರೆ. ಯಾಕೆ? ಹುಳ ಬೀಳಬಾರ್ದು. ಸತ್ತದ ದೇಹಗಳನ್ನು ಮಣ್ಣು ಮಾಡುವಾಗ, ಮಣ್ಣು ಹಾಕೋಕ್ಕೆ ಮುಂಚೆ ಸ್ವಲ್ಪ ಕೆಲವು ಜನರು ಹೇಳ್ತಾರೆ, ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ರಪ್ಪ. ಯಾಕೆ? ಜಾಸ್ತಿ ಬೇಗ ಹುಳ ಬೀಳಬಾರ್ದು. ಉಪ್ಪು ಜಾಸ್ತಿ ಹಾಕ್ತಾರೆ. ಯಾಕೆ? ಉಪ್ಪಿನಕಾಯಿ ಕೆಟ್ಟೋಗ್ಬಾರ್ದು ಅಂತ. ಹಲ್ಲೆಲೂಯಾ. ದೇವರು ನಮ್ಮನ್ನು ಲೋಕದಲ್ಲಿ ಉಪ್ಪಾಗಿಟ್ಟಿದ್ದಾರೆ. ಒಂದು ಸ್ಟೋರಿ ಇದೆ. ಒಬ್ಬ ರಾಜ ಇದ್ದಂತೆ. ರಾಜನಿಗೆ 2 ಹೆಣ್ಮಕ್ಳಿದ್ರಂತೆ.
ಇಬ್ಬರು ಮಕ್ಕಳನ್ನ ಆ ರಾಜ ತುಂಬ ಪ್ರೀತಿ ಮಾಡ್ತಾ ಇದ್ದಂತೆ. ಈ ರಾಜನಿಗೆ ಈ ಬೇಟೆ ಮಾಂಸ ಅಂದ್ರೆ ತುಂಬ ಇಷ್ಟ ಅಂತ. ಒಂದಿನ ರಾಜ ಮಕ್ಕಳನ್ನ ಕರಿತಾನಂತೆ. ಇಬ್ಬರು ಮಕ್ಕಳು ರಾಜ ಹತ್ರ ಬರ್ತಾರಂತೆ. ಆಗ ರಾಜ ಹೇಳ್ತಾರಂತೆ, ಮಕ್ಕಳೇ, ನೀವು ನನ್ನ ಹೇಗೆ ಪ್ರೀತಿ ಮಾಡ್ತೀರ? ನೀನು ಹೇಗೆ ಪ್ರೀತಿ ಮಾಡ್ತೀಯ, ನೀನು ಹೇಗೆ ಪ್ರೀತಿ ಮಾಡ್ತೀಯ? ಸರಿ, 3 ಜನ ಮಕ್ಕಳಿದ್ರಂತೆ. ಆ 3 ಜನ ಮಕ್ಕಳಲ್ಲಿ ಒಬ್ಬಳು ಮಗಳಂದಂತೆ, ಅಪ್ಪ, ನಾನು ನಿಮ್ಮನ್ನು ಬಂಗಾರ ಥರ ಪ್ರೀತಿ ಮಾಡ್ತೀನಿ. ರಾಜನ ಖುಷಿ ಆಗತ್ತಂತೆ. ಯಾವ ಲೆವೆಲ್ ಇಟ್ಟಾಳೆ ನನ್ನ ಮಗಳನ್ನ, ಬಂಗಾರದ ಲೆವೆಲಲ್ಲಿ ಇಟ್ಟಿದ್ದ. ಸರಿ ಮಗಳೇ, ಅವಳೇನು ಬಂಗಾರ ಹಾಗೆ ಪ್ರೀತಿ ಮಾಡ್ತಾಳೆ, ನೀನು ಹೇಗೆ ಪ್ರೀತಿ ಮಾಡ್ತೀಯ? ಅಪ್ಪ, ನಾನು ನಿಮ್ಮನ್ನು ವಜ್ರಕ್ಕೆ ಹಾಗೆ ಸಮನಾಗಿ ಪ್ರೀತಿ ಮಾಡ್ತೀನಿ. ತಂದೆಗೆ ಇನ್ನೂ ಖುಷಿ ಆಗುತ್ತೆ. ವಜ್ರ ಸಿಗುತ್ತಾ? ಸಿಗುತ್ತೆ, ಸಾಮಾನ್ಯ ಸಿಗಲ್ಲ. ತಂದೆಗೆ ಇನ್ನೂ ಖುಷಿ ಆಗುತ್ತೆ. ಶಬಾಷ್, ಅವಳು ಬಂಗಾರ ಅಂತೇಳಿ, ಒಬ್ಳು ವಜ್ರ ಅಂತಾಳೆ. ಚಿಕ್ಕ ಮಗಳೇ, ನೀನು ಹೆಂಗೆ ಪ್ರೀತಿ ಮಾಡ್ತೀಯ? ಮಗಳು ಹೇಳ್ತಾಳಂತೆ, ಅಪ್ಪ, ನಾನು ನಿಮ್ಮನ್ನು ಉಪ್ಪು ಥರ ಪ್ರೀತಿ ಮಾಡ್ತೀನಿ. ನಿಮಗೆ ಅರ್ಥ ಆಗಿಲ್ಲ ಬಿಡಿ. ಒಬ್ಬ ಮಗಳಂದ್ಲು, ನಾನು ನಿಮ್ಮನ್ನು ಬಂಗಾರ ಥರ ಪ್ರೀತಿ ಮಾಡ್ತೀನಿ. ಇನ್ನೊಬ್ರು ಮಗಳು ಅಂತವಳೆ, ನಾನು ನಿಮ್ಮನ್ನು ವಜ್ರ ಥರ ಪ್ರೀತಿ ಮಾಡ್ತೀನಿ ಅಂತ. ಕೊನೆಯ ಮಗಳು ಹೇಳ್ತಾಳೆ, ನಾನು ನಿಮ್ಮನ್ನು ಉಪ್ಪು ಥರ ಪ್ರೀತಿ ಮಾಡ್ತೀನಿ ಅಂತ. ಇವನು ಕೋಪ ಬಂತಂತೆ. ಯಾರಿಗೆ ಯಾರಿಗೆ? ನಮ್ಗೆ ಬರ್ತದಲ್ಲ ಅವಾಗವಾಗ ಆ ಥರ ರಾಜನಿಗೆ ಕೋಪ ಬಂತಂತೆ. ನಾನೆಂಥ ದೊಡ್ಡ ರಾಜ, ಬಂಗಾರ ಅಂತ ಹೇಳ್ತಿದ್ದಾರೆ, ಒಬ್ಬರು ವಜ್ರ ಅಂತ ಹೇಳ್ತಿದ್ದಾರೆ. ಮಂತ್ರಿಗಳೆಲ್ಲ ಇದ್ದಾರೆ, ಸೈನಿಕರೆಲ್ಲ ಇದ್ದಾರೆ. ಅವ್ರ ಮುಂದೆ ನಾನು ಉಪ್ಪು ಅಂತ ಹೇಳ್ತಾರಲ್ಲ, ಉಪ್ಪು ಥರ ಪ್ರೀತಿ, ಹೇ ಇವಳನ್ನ ಕರ್ಕೊಂಡು ಹೋಗ್ಬಿಟ್ರು, ಯಾರು ಕಾಡಿನಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ರಿ ಅಂತ ಹೇಳ್ತಾರಂತೆ ರಾಜ. ಇವನ್ನ ಕರ್ಕೊಂಡು ಹೋಗ್ಬಿಟ್ಟು, ಪಾಪ ಈ ಮಂತ್ರಿ ಏನು ಮಾಡ್ತಾನಂತೆ, ಕರ್ಕೊಂಡು ಹೋಗ್ತಾ 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 ಕಾಡು ಮಧ್ಯದಲ್ಲಿ ಅವನ ಒಂದು ಮನೆ ಇರ್ತದಂತೆ. ಆ ಮನೇಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಮಗಳನ್ನ ಇಟ್ಬಿಟ್ಟು ಬರ್ತಾನಂತೆ. ಒಂದು ದಿನ ರಾಜ ಹೇಳ್ತಾನಂತೆ, ಸುಮಾರು ದಿವಸ ಆಯಿತು ಬೇಟೆಯ ಮಾಂಸವನ್ನು ತಿಂದು, ಹೋಗಿ ಬೇಟೆ ಆಡಿಕೊಂಡು ಮಾಂಸವನ್ನು ಮಾಡಿಕೊಂಡು ಬರ್ರಿ, ನಾನು ತಿನ್ನಬೇಕು ಅಂತ ಹೇಳ್ತಾನೆ. ಅಲ್ಲೂಯ್ಯ. ಆ ಟೈಮಲ್ಲಿ ಬೇಟೆಗೆ ಅಂತ ಇರ್ತಾರಲ್ಲ ಕೆಲ ಜನರು, ಹೋಗಿ ಬೇಟೆ ಗಿಟೆ ಎಲ್ಲ ಮಾಡಿಕೊಂಡು ಆ ಬೇಟೆ ಆಡಿರೋ ಮಾಂಸವನ್ನು ಆ ಮಗಳ ಕೈಯಲ್ಲಿ ಕೊಟ್ಟು ಮಾಡ್ತಾನಂತ ಈ ಮಂತ್ರಿ. ಈ ಮಗಳು ಏನು ಮಾಡ್ತಾಳಂತೆ, ಯಾವಾಗಲೂ ಈ ಮಗಳೇ ಮಾಡಿಕೊಡ್ತಾ ಇದ್ದ ಅಪ್ಪನಿಗೆ ಬೇಟೆಯ ಮಾಂಸದ ಸಾರು. ಈ ಮಗಳೇನು ಮಾಡ್ತಾಳಂತೆ, ಈ ಸಾರಿ ಎಲ್ಲ ಹಾಕ್ಬೇಕಾಗಿರೋ ಮಸಾಲೆ ಗಿಸಾಲೆ ಎಲ್ಲ ಬೊಂಬಾಟಾಗಿ ಹಾಕಿ, ಏನು ವಾಸನೆ 7 ಊರಿಗೆ ಹೋಗ್ತಾಯಿದೆ ಅಂತ. ಈಗೆಲ್ಲ ಪಕ್ಕದ ಮನೆಗೆ ಹೋಗಲ್ಲ. ನಾ ಮಾಡೋ ಅಡುಗೆ. ಅದಕ್ಕೆ ಗಂಡಿದ್ರೆ ಏನು ಮಾಡ್ತಾರೆ ಹೇಳ್ರಿ, ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾರೆ, ಯಾವ ಹೋಟ್ಲ್ ಚೆನ್ನಾಗಿರ್ತದೆ. ಅಲ್ಲೂಯ್ಯ. ಅದಕ್ಕೆ ಸ್ವಲ್ಪ ಟೇಸ್ಟಾಗಿ ಮಾಡಿರಿ, ಹುಡ್ಕೊಂಬರ್ಬೇಕು ಸರೋಜಮ್ಮನ್ನ. ಅಂದರೆ ನಿಮ್ಮನ್ನು ಹುಡ್ಕೊಂಡು ಬರಬೇಕು, ನಿಮ್ಮ ಗಂಡ ನಿಮ್ಮನ್ನೇ ಹುಡ್ಕೊಂಬರ್ಬೇಕು ಈ ಅಡುಗೆ ಮಾಡು ಅಂತ. ನಾ ಮಾಡೋ ಅಡುಗೆ ತಿಂದ್ಬಿಟ್ರೆ ಮತ್ತೆ ನಮ್ಮ ಗಂಡ ವರ್ಷ ಆದಮೇಲೂ ಕೂಡ ಕೇಳಿದ್ರೆ, ಅಯ್ಯೋ ಅದು ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಅಷ್ಟು ಪಂಡಿತರು ಅಡುಗೆ ಮಾಡಿದ್ರು. ಅಲ್ಲೂಯ್ಯ. ಎಲ್ಲರೂ ಅಲ್ಲ, ಕೆಲವು ಜನರು, ನೀವೆಲ್ಲ ಜಾಣರು, ಚೆನ್ನಾಗಿ ಮಾಡೋರೇನೆ. ಅಲ್ಲೂಯ್ಯ. ಕೆಲವು ಜನರು ತಿನ್ನಲಿ ಅಂತ ಮಾಡ್ತಾರೆ, ಇನ್ನು ಮಿಕ್ಕಿ ಜನ ನನಗೆ ಗೊತ್ತಿಲ್ಲ. ಅಲ್ಲೂಯ್ಯ. ಈ ಹುಡುಗಿ ಏನು ಮಾಡಲಂತೆ, ಈ ಮಗಳೇನು ಮಾಡಲಂತೆ, ಅಡುಗೆ ಮಾಡಿದ್ರೆ 7 ಊರಿಗೆ ಸ್ಮೆಲ್ ಹೋಗೋದಂತೆ. ಎಲ್ಲ ಸ್ಮೆಲ್ಲೆಲ್ಲ ಭಯಂಕರ ಹೋಗ್ತಾ ಇದೆ. ಎಲ್ಲ ಆಯಿತು, ರೆಡಿ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ರಾಜ ಖುಷಿ ಆಗಿದ್ದಾನೆ. ಏನೋ ಬೇಟೆ ಆಡಿರೋಂಥ ಮಾಂಸ ಸುಮಾರು ದಿನ ಆಯಿತು, ತಿನ್ಬೇಕು. ಎಲ್ಲ ಆಯಿತು, ರೆಡಿ ಆಯಿತು. ಎತ್ತಿ ಇಟ್ಕೊಂತಾನಂತೆ ಬಾಯಲ್ಲಿ. ಕೋಪ ಬಂತು ರಾಜನಿಗೆ. ಎಲ್ಲ ಇದೆ, ಸಾರಲ್ಲಿ ಉಪ್ಪೇ ಇಲ್ಲ. ರೇ, ಎಷ್ಟು ಸಾವಿರ ಕೊಟ್ಟು ಮಾಂಸ ತಗೊಂಡು ಬಂದ್ರೆ ಏನ್ರಿ, ಉಪ್ಪು ಕರೆಕ್ಟಾಗಿಲ್ಲ ಅಂದ್ರೆ ಅಲ್ವಾ? ನಿಜ ತಾನೆ? ಎಲ್ಲ ಸಕ್ಕತ್ತಾಗಿದೆ, ವಾಸನೆ 7 ಊರಿಗೆ ಹೋಗ್ತಾ ಇದೆ. ಸಾರಲ್ಲಿ ಏನಿಲ್ಲ, ಮಾಂಸದಲ್ಲಿ ಏನಿಲ್ಲ, ತಿನ್ನಕ್ಕೆ ಇಷ್ಟಪಡ್ತೀರಾ? ರಾಜನ ಕೋಪ ಬಂತಂದ.
ಯಾರು ಅಡಿಗೆ ಮಾಡಿದ್ದು? ಯಾಕೆ ರಾಜ? ಯಾರು ಅಡಿಗೆ ಮಾಡಿದ್ರು? ಕರ್ಕೊಂಡು ಬಾ ನನ್ನ ಮುಂದಗಡೆ. ಮಗಳೇ, ಸರಿ ರಾಜ, ಕರ್ಕೊಂಡು ಬರ್ತೀನಿ. ಮಂತ್ರಿ ಹೋದ್ನಂತೆ. ಕೆಲ ಜನರು ಒಳ್ಳೆ ಮಂತ್ರಿಗಳಿರ್ತಾರೆ ಪಾಳ್ಯಗಳಲ್ಲಿ, ಕೆಲ ಜನರು ನನಗೆ ಗೊತ್ತಿಲ್ಲ. ಅಲ್ಲೂಯ, ಈ ಮಂತ್ರಿ ಹೋಗಿ ಅವ್ರ ಮಗಳನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ದಂತೆ. ರಾಜ ನೋಡಿದ ತಕ್ಷಣ ಮತ್ತೆ ಕರ್ಕೊಂಡು ಬಂದಿದೆ ಇವಳನ್ನ. ಇವಳೇ ರಾಜ ಅಡುಗೆ ಮಾಡಿದ್ದು. ರಾಜ ಕೇಳಿದಂತೆ, ನಿನ್ಗೆಷ್ಟು ಕೊಬ್ಬು ನೀನು? ನಾನು ಯಾರು? ರಾಜ. ಅಡುಗೆ ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ ನಿನಗೆ? ಯಾಕೆ ಉಪ್ಪು ಹಾಕಿಲ್ಲ? ಅಪ್ಪ, ಒಬ್ಬಳು ಮಗಳು ಕೇಳಿದೆ ನೀನು. ಆ ಮಗಳು ಹೇಳಿದ್ಲು, ನಾನು ನಿನ್ನ ಬಂಗಾರ ಥರ ಪ್ರೀತಿ ಮಾಡ್ತೀನಿ. ಇನ್ನೊಬ್ಬಳ ಮಗಳು ನೀನು ಕೇಳಿದೆ, ವಜ್ರ ಥರ ಪ್ರೀತಿ ಮಾಡ್ತೀನಿ. ನನ್ನ ನೀನು ಕೇಳಿದೆ, ನಾನು ನಿಮ್ಮನ್ನು ಉಪ್ಪು ಥರ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆ ಉಪ್ಪಿನ ಬೆಲೆ ನಿಮ್ಗೆ ಗೊತ್ತಾಯ್ತಾ ಅಂತ ಕೇಳ್ದಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜರಿಗೆ ಆಶ್ಚರ್ಯ ಆಗೋಯ್ತಂತೆ. ಗೋಳಾಡ್ಬಿಟ್ನಂತೆ. ಮಗಳನ್ನ ಮತ್ತೆ ಸೇರಿಸ್ಕೊಂಡು ವಿಶೇಷವಾಗಿ ನಡೆಸ್ಕೊಂಡಂತೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಈ ಲೋಕಕ್ಕೆ ಉಪ್ಪಾಗಿಟ್ಟಿದ್ದೀನಿ. ನಾನು ಉಪ್ಪಾಗಿರ್ಬೇಕು. ಎರಡನೇದಾಗಿ ದೇವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಬೆಳಕಾಗಿಟ್ಟಿದ್ದೀನಿ. ಬೆಳಕು. ಹಲ್ಲೆಲೂಯ. ಇವತ್ತು ಜ್ಞಾನವಂತರು ಜ್ಞಾನಿಗಳಾಗಿ ಮಾರ್ಪಟ್ಟಿದ್ದ ಕಾರಣ ಏನು ಗೊತ್ತಾ? ಬೆಳಕಿನಲ್ಲಿ ಕುಳಿತು ಓದುವಾಗ ಓದಿನ ಅರಿವಿನ ಮೂಲಕವಾಗಿ ಜ್ಞಾನಿಗಳಾಗಿ ಮಾರ್ಪಟ್ಟಿದ್ದಾರೆ. ಹಲ್ಲೆಲೂಯ. ಕೊಳವೆ ಬಾವಿಗಳಲ್ಲಿ ಅನೇಕ ಮಕ್ಕಳು ಬೀಳುವಾಗ ಒಳಗಡೆ ಕೂಡ ಚಿಕ್ಕ ಲೈಟ್ ಕಳಿಸ್ತಾರೆ ಇಲ್ವಾ? ಕ್ಯಾಮ್ರಾದಲ್ಲಿ ಲೈಟ್ ಫಿಟ್ ಮಾಡಿ ಕಳಿಸ್ತಾರೆ. ಆ ಕೊಳವೆ ಬಾವಿಯಲ್ಲಿ ಮಗು ಎಲ್ಲಿ ಬಿದ್ದಿದೆ ಅಂತೇಳಿ. ಹಲ್ಲೆಲೂಯ. ಕ್ಲೀನಾಗಿ ಕಾಣಿಸುತ್ತೆ. ಎಸ್, ಕ್ಯಾಮ್ರಕ್ಕೆ ಅದು ಸರಿಯಾಗುತ್ತೆ, ಇಂಥ ಜಾಗದಲ್ಲಿ ಬಿದ್ದು. ಬೆಳಕಿಗೆ ಅಷ್ಟೊಂದು ಮಹತ್ವ ಇದೆ. ಎಷ್ಟೋ ಜನರ ಜೀವನದಲ್ಲಿ, ಎಷ್ಟೋ ಬದುಕಿನಲ್ಲಿ ಇವತ್ತು ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ಇದೆ, ಅವ್ರ ಮನೆಗಳಲ್ಲಿ ಸಮಾಧಾನದ ಬೆಳಕೇ ಇಲ್ಲ. ದೇವರು ಹೇಳ್ತಾರೆ, ನಾನು ನಿನ್ನನ್ನು ಈ ಭೂಮಿಯಲ್ಲಿ ಅನೇಕರಿಗೆ ಬೆಳಕಾಗಿಟ್ಟಿದ್ದೀನಿ. ನನ್ನ ನಿನ್ನ ಜೀವಿತ, ನನ್ನ ನಿನ್ನ ನಡವಳಿಕೆ, ನನ್ನ ನಿನ್ನ ಕಾರ್ಯಗಳು ಇತರರಿಗೆ ಬೆಳಕಾಗಿರ್ಬೇಕು. ನನ್ನ ಮನೆ ಬೆಳಕಾಗಿರ್ಬೇಕು. ನನ್ನ ಮನೆಯ ಪಕ್ಕದಲ್ಲಿರುವ ಮನೆಗಳಿಗೆ ಬೆಳಕಾಗಿರ್ಬೇಕು. ಅದಕ್ಕೆ ಕರ್ತನು ಹೇಳ್ತಾನೆ, ನಾನು ನಿಮ್ಮನ್ನ ಕೊಳಗದ ಒಳಗಡೆ ಇಡಲ್ಲ, ಕೊಳಗದ ಮೇಲೆ ಇಡ್ತೀನಿ, ದೀಪವನ್ನ ದೀಪ ಸ್ತಂಭದ ಮೇಲೆ ಇಡ್ತೀನಿ ಅಂತೇಳಿ ದೇವ್ರು ಹೇಳ್ತಾನೆ. ಹಲ್ಲೆಲೂಯಾ. ನಾವು ದೇವರಿಗೆ ಆಲಯವಾಗಿದ್ದೀವಿ. ನಿಜನಾ? ನಿಜನಾ? ಹಂಗಂದ್ಮೇಲೆ ಈ ಆಲಯ ಏನಾಗಿರ್ಬೇಕು? ಈ ಮನೆ ಏನಾಗಿರ್ಬೇಕು? ಶುದ್ಧವಾಗಿರಬೇಕು. ಶುದ್ಧ ಅಂದ್ರೆ ಹೆಂಗಿರಬೇಕು? ಕಣ್ಣು ಶುದ್ಧವಾಗಿರಬೇಕು. ಶುದ್ಧವಾಗಿರಬೇಕು. ಯಾರಿಗೆ? ಶುದ್ಧವಾಗಿರಬೇಕು. ಕೇಳೋ ಕಿವಿ ಶುದ್ಧವಾಗಿರಬೇಕು. ಹೃದಯ ಶುದ್ಧವಾಗಿರಬೇಕು. ನಾವು ಮಾಡ್ತೀವಲ್ಲ ಆಲೋಚನೆ ಶುದ್ಧವಾಗಿರಬೇಕು. ನಾವಿರ್ತೀವಲ್ಲ ಹೆಜ್ಜೆ ಶುದ್ಧವಾಗಿರಬೇಕು. ನಾವು ಮಾಡ್ತೀವಲ್ಲ ತೀರ್ಮಾನ ಶುದ್ಧವಾಗಿರಬೇಕು. ಆ ರೀತಿ ಶುದ್ಧವಾಗಿದ್ದು ಒಂದು ಪಟ್ಟಣದಲ್ಲಿ ಕತ್ತಲಿರುವ ಜಾಗದಲ್ಲಿ ನೀನು ಕಾಲಿಟ್ಬಿಟ್ಟು, ಅಪ್ಪ ಇಲ್ಲಿ ಬೆಳಕುಂಟಾಗಲಿ ಅಂತ ಒಂದೇ ಒಂದು ಕಟ್ಲೆ ಕೊಡು. ನಿಮಗೆ ಅರ್ಥ ಆಗಿಲ್ಲ? ಇಷ್ಟೆಲ್ಲ ಕರೆಕ್ಟಾಗಿದ್ದು ಒಂದು ರೋಗಿ ನೋಡಿ, ರೋಗ ಬಿಟ್ಟೋಗು ಅಂತ ಹೇಳಿದ ತಕ್ಷಣ ರೋಗ ಬಿಟ್ಟೋಗಿರುತ್ತೆ. ಇಷ್ಟೆಲ್ಲ ಶುದ್ಧವಾಗಿದ್ದು ಯಾರ ಮೇಲೆ ದೆವ್ವ ಇತ್ತು ಅಂದರೆ ದೆವ್ವ ನೋಡ್ಬಿಟ್ಟು ದೆವ್ವ ಬಿಟ್ಟೋಗು, ಅಷ್ಟೇ, ದೆವ್ವ ಬಿಟ್ಟೋಗಿರುತ್ತೆ. ಹಲ್ಲೆಲೂಯ. ಜೀವ ಮರಣ ನಿನ್ನ ನಾಲಿಗೆಯಲ್ಲಿ, ನಿನ್ನ ಬಾಯಲ್ಲಿ ದೇವರಿಟ್ಟಿದ್ದಾರೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾದ್ರೆ ಅದು ಸರಿಯಾಗಿರಬೇಕು, ಅದು ಪರಿಶುದ್ಧವಾಗಿರಬೇಕು, ಅದು ನೀತಿ ಉಳ್ಳದಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಗೂಡಾರದಲ್ಲಿ ಸಂತೋಷವು ಜಯದ ಘೋಷವು ಮೊಳಗುತ್ತೆ. ನೀತಿವಂತನ ಗೂಡಾರವಾಗಿ ನಿನ್ನ ಗೂಡಾರ ಮಾರ್ಪಡಲಿ. ನೀತಿವಂತನ ಮನೆಯಾಗಿ ನಿನ್ನ ಮನೆ ಇವತ್ತು ಮಾರ್ಪಡಲಿ. ಹಲ್ಲೆಲೂಯಾ. ಕೆಲ ಜನ ಹೇಳ್ತಾರೆ, ಏನೋ ಗೊತ್ತಿಲ್ಲ ಪಾಸ್ಟರ್, ನೀ ಮನೆಗೆ ಬಂದರೆ ನೀ ಮನೇಲೇ ಇರಬೇಕು ಅನ್ಸುತ್ತೆ ಅಂತ ಹೇಳ್ತಾರೆ. ಏಕೆ? ನಿನ್ನ ಮನೆ ದೇವರ ಮನೆಯಾಗಿ ಮಾರ್ಪಡಲಿ. ನಿನ್ನ ಮನೆ ಬೆಳಕಿನ ಮನೆಯಾಗಿ ಮಾರ್ಪಡಲಿ. ಗಾಡ್ ಬ್ಲೆಸ್ ಯು. ನಾನು ಇಳಿಸ್ತೀನಿ. ದೇವರ ಆಶೀರ್ವಾದ ಮಾಡಲಿ. ಆದರೆ ಒಂದು ಮಾತ್ರ ಸತ್ಯ,
ಶತ್ರು ಪ್ಲ್ಯಾನ್ ಮಾಡಿದ್ದಾನೆ, ನಿನ್ನ ಮನೆಯ ಜೀವಿತವನ್ನು ತಂದು ಹೊರಗಡೆ ಹಾಕಬೇಕು ಅಂತ, ನಿನ್ನ ಮಾನ ಮರ್ಯಾದೆ ತೆಗೆದು ಹೊರಗಡೆ ಹಾಕಬೇಕು ಅಂತ. ಬಟ್ ಅದರ ಮಧ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನಿದ್ದೀನಿ, ಭಯಪಡಬೇಡ. ಯೋಬನ ಮನೆಯ ಸುತ್ತಲೂ ಇದ್ದ ಹಾಗೆ ನಾನು ನಿನ್ನ ಮನೆಯ ಸುತ್ತಲೂ ಇರ್ತೀನಿ. ಹಲ್ಲೆಲೂಯ. ಆದರೆ ನೀನು ಮಾಡಬೇಕಾಗಿರೋ ಕಾರ್ಯ ಒಂದೇ ಒಂದು, ನಿನ್ನ ದೇಹ ದೇವರಿಗೆ ಗರ್ಭಗುಡಿಯಾಗಿರಲಿ. ನಿನ್ನ ದೇಹ ದೇವರಿಗೆ ಗರ್ಭಗುಡಿಯಾಗಿದ್ದುಬಿಟ್ರೆ ಅವನ ಆ ಗರ್ಭಗುಡಿಯಲ್ಲೇ ಇರ್ತಾನೆ. ದೇವರಿರುವ ಜಾಗದಲ್ಲಿ ಭಯಂಕರ ಅದ್ಭುತಗಳು, ಸಮಾಧಾನ, ಶಾಂತಿ, ಸಂತೋಷ ಎಲ್ಲ ಉಂಟಾಗುತ್ತೆ. ಹೋರಾಟಗಳು ಬರಲ್ಲ ಅಂತಲ್ಲ, ಬರುತ್ತೆ. ಬಂದರೂ ಕೂಡ ನಿನ್ನ ಮನೆ ಒಳಗಡೆ ಬರೋಕ್ಕಾಗಲ್ಲ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಬರೋಣ. ಪರಿಶುದ್ಧನಾಗಿರೋ ದೇವರೇ, ಇಲ್ಲಿವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ, ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ, ಪ್ರತಿಯೊಬ್ಬೊಬ್ಬರ ಸಂಗಡ ನೀವು ಮಾತಾಡಿದ್ದಕ್ಕೆ ಸ್ತೋತ್ರ, ನಮ್ಮನ್ನು ಬಲಪಡಿಸಿದ್ದಕ್ಕೆ ಸ್ತೋತ್ರ ಸ್ವಾಮಿ. ನಿಮ್ಮ ನಾಮ ಮಾತ್ರ ಇಲ್ಲಿ ಮಹಿಮೆ ಹೊಂದಲಿ. ಮುಂದಿನ ಎಲ್ಲ ಭಾಗ ನಿಯಂತ್ರಿಸ್ಕೊಂಡು ನಡೆಸಿ, ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್. ಹಲ್ಲೆಲೂಯಾ. ನಮ್ಮ ಮುಂದಗಡೆ ಕರ್ತನ ಮೇಜಿದೆ. ಕರ್ತನ ಮೇಜಿಗೆ ಸಂಬಂಧಪಟ್ಟಂತ ವಾಕ್ಯ ಪಟ್ಟಂತ ಓದಿಕೊಳ್ಳೋಣ. ನಾನು ನಿಮಗೆ ತಿಳಿಸಿಕೊಟ್ಟ